ಯಾಕೆ ಧರ್ಮಶಾಸ್ತ್ರ ದೇವ್ರು ಕೊಟ್ಟರು ಅಂದರೆ, ನನ್ನ ಕೈಲಿ ನೆರವೇರ್ಸೋಕ್ಕಾಗುತ್ತೆ ಅನ್ನೋದಕ್ಕಾಗಿ ಕೊಡಲಿಲ್ಲ. ನನ್ನ ಕೈಲಿ ನೆರವೇರ್ಸೋಕ್ಕಾಗೋದಿಲ್ಲಪ್ಪ, ನನಗೆ ಸಹಾಯ ಮಾಡು ಅಂತ ಹೇಳೋದಕ್ಕೆ ದೇವ್ರು ಕೊಟ್ಟರು. ಹಳೆ ಒಡಂಬಡಿಕೆಯಲ್ಲಿ ಹೊರಗಡೆ ಮಾಡುವಂಥ ಕೆಲಸಗಳನ್ನು ದೇವ್ರು ನೋಡ್ತಾಯಿದ್ರು, ಅದಕ್ಕೆ ತಕ್ಕನಾಗೆ ಮಾರ್ಕ್ ಸಿಗ್ತಾಯಿತ್ತು. ಹೊಸ ಒಡಂಬಡಿಕೆಯಲ್ಲಿ ಹೊರಗಡೆ ಮಾಡುವಂಥ ಕೆಲಸದಲ್ಲಿ ನಮಗೆ ಮಾರ್ಕ್ ಸಿಗಲ್ಲ, ಒಳಗಡೆ ನಡೆಯುವಂಥ ಕೆಲಸದಲ್ಲಿ ದೇವ್ರು ನಮಗೆ ಮಾರ್ಕ್ ಕೊಡ್ತಾರೆ. ಅದಕ್ಕೆ ಹೊಸ ಒಡಂಬಡಿಕೆ ಅಂದರೆ ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನನು ಗ್ರೇಸಲ್ಲಿ ತೊಗೊಳಕ್ಕೆ ಚಾನ್ಸಸ್ ಇಲ್ಲ. ಗ್ರೇಸ್ ಮಾತಾಡೋರು ಯಾವಾಗಲೂ ಏನು ಹೇಳ್ತಾರೆ ಗೊತ್ತಾ? ಇಟ್ಸ್ ಯು, ಇಟ್ಸ್ ಯು. ಲಾ ಮಾತಾಡೋರು ಏನು ಹೇಳ್ತಾರೆ ಗೊತ್ತಾ? ಇಟ್ಸ್ ಮೀ, ಇಟ್ಸ್ ಮೈ ಪ್ರೇಯರ್, ಇಟ್ಸ್ ಮೈ ಫಾಸ್ಟಿಂಗ್, ಇಟ್ಸ್ ಮೈ ಟಿಯರ್ಸ್. ಇವತ್ತು ಕ್ರೈಸ್ತರ ಸ್ಪಿರಿಚುವಲ್ ಲೈಫ್ ಹೇಗಿದೆ ಗೊತ್ತಾ? ಅಯ್ಯೋ 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 ಕುಯ್ಯೋ ಪುಯ್ಯೋ ಅನ್ನೋರ್ಗೇನೆ ಇವತ್ತು ಗ್ರೇಸ್ ಮಾತಾಡ್ತಾ ಇರೋದು. ನಾನು ಫಾಸ್ಟರ್ ನೀವು ಹೇಳೋದು ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೋಗಿ ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ದಿವಸ, ಯು ಟ್ರೈ. ಆಗಲ್ಲ. ಅಯ್ಯೋ ಕುಯ್ಯೋ ಅನ್ನೋರಿಗೆ ಇವತ್ತು ಮೆಸೇಜು, ಯೇಸು ಸ್ವಾಮಿ ಪಾಪದಿಂದ ಮರಣದಿಂದ ಮಾತ್ರ ನಿನ್ನನ್ನು ಬಿಡ್ಸಕ್ಕೆ ಬರಲಿಲ್ಲ, ಆಜ್ಞಾ ವಿಧಿಗಳಿಂದ, ನಿಯಮಗಳಿಂದ, 10 ಕಮ್ಯಾಂಡ್ಮೆಂಟ್ಸಿಂದನೂ ಬಿಡ್ಸೋಕ್ಕೆ ದೇವರು ಬಂದಿದ್ದು. ಸೊ ಯು ಆರ್ ಫ್ರೀ ಫ್ರಮ್ ಲಾ. ದಿಸ್ ಈಸ್ ಕಾಲ್ಡ್ ಗುಡ್ ನ್ಯೂಸ್. ಇನ್ನೊಂದ್ಸತಿ ಹೇಳ್ತೀನಿ, ಐ ಆಮ್ ನಾಟ್ ಅಂಡರ್ ಲಾ, ಐ ಆಮ್ ಅಂಡರ್ ಗ್ರೇಸ್. ಓಕೆ, ನೀತಿವಂತನು ಎಂಬ ಸಬ್ಜೆಕ್ಟನ್ನು ನಾವು ನೋಡ್ತಾ ಇದ್ದೀವಿ. ಕ್ರಿಸ್ಟಿಯಾನಿಟಿಯಲ್ಲಿ ಭಾಳ ಮುಖ್ಯವಾದಂಥ ಒಂದು ಸಬ್ಜೆಕ್ಟ್ ಇದು. ಯಾಕೆ ಗೊತ್ತಾ? ರೈಚಸ್ನೆಸ್ ಮೀನ್ಸ್ ರೈಟ್ ಸ್ಟ್ಯಾಂಡಿಂಗ್ ವಿತ್ ಗಾಡ್ ವಿತೌಟ್ ಎನಿ ಗಿಲ್ಟ್ ಆ್ಯಂಡ್ ಕಂಡಮ್ನೇಷನ್ ಈಸ್ ರೈಚಸ್ನೆಸ್. ಓಕೆ, ಸೊ ದೇವರ ಮುಂದೆ ನಿಲ್ಲೋದಕ್ಕೆ ಯೋಗ್ಯತೆ, ದೇವರ ಮುಂದೆ ನಿಲ್ಲೋದಕ್ಕೆ ಅರ್ಹತೆ, ಅದೇ ನೀತಿವಂತರು. ಸರಿ, ಈ ನೀತಿವಂತರು ಎಂಬ ಹೆಸರು ನಮಗೆ ಹೇಗೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದನ್ನು ಇವತ್ತು ನಾವು ಕಂಟಿನ್ಯೂ, ಈ ರೈಚಸ್ನೆಸ್ ಸೀರೀಸನ್ನ ಇವತ್ತು ನಾವು ಕಂಟಿನ್ಯೂ ಮಾಡೋಣ. ಅನೇಕರು ಈ ರೀತಿ ತಿಳ್ಕೊಳ್ತಾರೆ, ನಾವು ವಿಧೇಯತ್ವ ಆಗೋದ್ರಿಂದ, ಬೈ ಅವರ್ ಒಬೀಡಿಯನ್ಸ್ God will bless us. ನಾವು ದೇವರಿಗೆ ವಿಧೇಯತ್ವ ಆಗಿ, ನಮ್ಮ ವಿಧೇಯತ್ವದಿಂದ, ಥ್ರೂ ಅವರ್ ಒಬೀಡಿಯನ್ಸ್ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ಅಂತ ಅನೇಕರು ತಿಳ್ಕೊಂಡಿದ್ದಾರೆ. ಸತ್ಯವೇದದಲ್ಲಿ ಎಲ್ಲವನ್ನ ಮಾಡಿ 100% ನೆರವೇರಿಸಿ, ನಾನು ಎಲ್ಲದಕ್ಕೂ ವಿಧೇಯತ್ವ ಆಗಿದ್ದೀನಿ, ಎಲ್ಲನೂ ನಾನು ಒಬೇ ಮಾಡಿದ್ದೀನಿ, 100% ಓಕೆ ಅಂತ ಹೇಳಿ ಆಶೀರ್ವಾದನ ಹೊಂದ್ಕೊಂಡಿರೋರು ಬೈಬಲಲ್ಲಿ ಯಾರೂ ಇಲ್ಲ. ದೇವರ ಕೃಪೆಯ ಮೂಲಕ ಇವತ್ತು ಜನರು ಆಶೀರ್ವಾದವಾಗಿದ್ದಾರೆ ಅನ್ನೋದೇ ಇವತ್ತು ನಮ್ಮ ಸಬ್ಜೆಕ್ಟ್. ನಾವು ಏನೇನೆಲ್ಲ ಮಾಡ್ತಾ ಇದ್ದೀವಿ, ನಾವು ಏನು ಮಾಡಿದ್ದೀವಿ ಅನ್ನೋದರಲ್ಲಿ ಆಶೀರ್ವಾದ ಇಲ್ಲ. ದೇವರು ನನಗಾಗಿ ಏನೇನೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನಮ್ಮ ಆಶೀರ್ವಾದ ಇದೆ. ಓಕೆ, ರೈಟ್. ರೋಮಾಪುರದವರೆಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 20ನೇ ವಾಕ್ಯ. ದ ಬುಕ್ ಆಫ್ ರೋಮನ್ಸ್ 3rd chapter verse 20. For no one can ever be made right with God by doing what the law commands. Okay. The law simply shows us how sinful we are. That's all. ಯಾಕೆಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದೇ ಇಲ್ಲ. ನೋಡಿ, ಹಳೆ ಒಡಂಬಡಿಕೆ ಆಶೀರ್ವಾದ ಬೇರೆ, ಹೊಸ ಒಡಂಬಡಿಕೆ ಆಶೀರ್ವಾದಗಳು ಬೇರೆ. ಹಳೆ ಒಡಂಬಡಿಕೆಯಲ್ಲಿ ನಾವು ಏನು ಮಾಡಬೇಕು ಅನ್ನೋದರಲ್ಲಿ ಆಶೀರ್ವಾದ, ಹೊಸ ಒಡಂಬಡಿಕೆಯಲ್ಲಿ ದೇವರು ನನಗಾಗಿ ಏನು ಮಾಡಿದ್ದಾರೆ ಅನ್ನೋದರಲ್ಲಿ ಆಶೀರ್ವಾದ. ತಮಿಳಲ್ಲಿ ನಾನು ಬೆಳಿಗ್ಗೆ ಒಂದು ಮಾತು ಹೇಳಿದೆ, புதிய ஏற்பாட்டில் யாரும் கெஞ்சி ஆசீர்வாதத்தை வாங்க முடியாது, கொஞ்சி வாங்கிக்கணும். ஆண்டவரை கொஞ்சி அவரை புகழ்ந்து ವಾಂಕಿನ. ಹೊಸ ಒಡಂಬಡಿಕೆಯಲ್ಲಿ ನಾವೇನೇನೆಲ್ಲ ಮಾಡಿದ್ವಿ, ನೇಮ ನಿಷ್ಠೆ, ಅದರಿಂದ ಆಶೀರ್ವಾದಗಳು ಬರೋದಿಲ್ಲ. ಓಕೆನಾ? ಸರಿ, ನೋಡಿ, ಹೊಸ ಒಡಂಬಡಿಕೆ ಆಶೀರ್ವಾದ ಬೇರೆ, ಹಳೆ ಒಡಂಬಡಿಕೆ ಆಶೀರ್ವಾದ ಬೇರೆ. ಸೊ ಸತ್ಯವೇದದಲ್ಲಿ ಯಾರು ಫುಲ್ಲಾಗಿ ಒಬೀಡಿಯನ್ಸ್ ಆಗಿ ಆಶೀರ್ವಾದ ಹೊಂದ್ಕೊಂಡಿಲ್ಲ.
ಬೈಬಲಲ್ಲಿ ಒಬ್ಬರನ್ನೂ ಆ ಥರ ನೋಡೋಕ್ಕಾಗೋದಿಲ್ಲ. ಓಕೆನಾ? ದೇವರು ಒಬ್ಬೊಬ್ಬರನ್ನೂ ಆಶೀರ್ವದಿಸಿರೋದು ಆತನ ಕೃಪೆಯಿಂದಲೇ. ಅದಕ್ಕೆ ಇವತ್ತು ಕೃಪೆ ಅಂದರೆ ಏನು, ಧರ್ಮಶಾಸ್ತ್ರ ಅಂದರೆ ಏನು? ಧರ್ಮಶಾಸ್ತ್ರ ಅಂದರೆ ದಶಾಜ್ಞೆಗಳು, 10 ಕಮ್ಯಾಂಡ್ಮೆಂಟ್ಸ್. ಸತ್ಯವೇದದಲ್ಲಿ 5 ಪುಸ್ತಕಗಳು, 5 ಬುಕ್ಸ್ ಆರ್ ಕಾಲ್ಡ್ ಲಾ ಬುಕ್ಸ್. ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ. ಈ 5 ಪುಸ್ತಕಗಳು ಧರ್ಮಶಾಸ್ತ್ರದ ಪುಸ್ತಕಗಳು. ಈ 5 ಪುಸ್ತಕದಲ್ಲಿ ಹೆಚ್ಚು ಕಡಿಮೆ ಎಷ್ಟು ಆಜ್ಞೆಗಳಿದೆ ಅಂದರೆ ಸುಮಾರು 600 ಆಜ್ಞೆಗಳಿದೆ. ದೇರ್ ಆರ್ 600 ಕಮ್ಯಾಂಡ್ಮೆಂಟ್ಸ್. ಇಷ್ಟು ದೇವರ ಆಜ್ಞೆಗಳನ್ನು ಕೊಟ್ಟರು. ಇದನ್ನೆಲ್ಲ ಕೊಟ್ಟಿದ್ದಕ್ಕೆ ಕಾರಣ ಏನು ಅನ್ನೋದನ್ನು ಇವತ್ತು ನಾವು ನೋಡೋಣ. ಓಕೆ, ಈಗ ಇದನ್ನೆಲ್ಲ ಇಷ್ಟು ಕೊಟ್ಬಿಟ್ಟು ದೇವರು ಏನು ಹೇಳ್ತಾರೆ ಅಂದರೆ, ಫಾರ್ ನೋ ಫ್ಲೆಶ್ ವಿಲ್ ಬಿ ಜಸ್ಟಿಫೈಡ್ ಇನ್ ಈ ಸೈಟ್ ಬೈ ದ ವರ್ಕ್ಸ್ ಆಫ್ ದ ಲಾ ಅಂತ ಹೇಳ್ತಾರೆ. ಮತ್ತು ಇದನ್ನೆಲ್ಲ ಕೊಟ್ಬಿಟ್ಟು ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳೋದಕ್ಕಿಂತ ಕೊಡದೇ ಇದ್ದಿರ್ಬೋದಾಯ್ತಲ್ಲ. ಯಾಕೆ ಕೊಟ್ಟರು? ಯಾಕೆ ಧರ್ಮಶಾಸ್ತ್ರ ದೇವ್ರು ಕೊಟ್ಟರು ಅಂದರೆ, ನನ್ನ ಕೈಲಿ ನೆರವೇರ್ಸೋಕ್ಕಾಗುತ್ತೆ ಅನ್ನೋದಕ್ಕಾಗಿ ಕೊಡಲಿಲ್ಲ. ನನ್ನ ಕೈಲಿ ನೆರವೇರ್ಸೋಕ್ಕಾಗೋದಿಲ್ಲಪ್ಪ, ನನಗೆ ಸಹಾಯ ಮಾಡು ಅಂತ ಹೇಳೋದಕ್ಕೆ ದೇವ್ರು ಕೊಟ್ಟರು. ನಮ್ಮನ್ನು ದೇವರು ನೀತಿವಂತರಾಗಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಸತ್ಯವೇದ ಹೇಳುತ್ತೆ, ಫಾರ್ ನೋ ಒನ್ ಇಸ್ ಪುಟ್ ರೈಟ್ ಇನ್ ಗಾಡ್ ಸೈಟ್ ಬೈ ಡೂಯಿಂಗ್ ವಾಟ್ ದ ಲಾ ರಿಕ್ವೈರ್ಸ್. ಕನ್ನಡದಲ್ಲಿ ಇನ್ನೊಂದ್ಸತಿ ಓದಿ. ಧರ್ಮಶಾಸ್ತ್ರದಿಂದ ಪಾಪದ ಅರಿವು ಉಂಟಾಗುತ್ತದೆ ಅಷ್ಟೇ. ಈಗಲಾದರೂ ದೇವರಿಂದ ದೊರಕಿರುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಈಗ ಧರ್ಮಶಾಸ್ತ್ರ ನಿಯಮ ಇಲ್ಲದನೇ ಪ್ರಕಟವಾಗಿದೆ. ಬಟ್ ನಾವ್ ದ ರೈಚಸ್ನೆಸ್ ಆಫ್ ಗಾಡ್ ಅಪಾರ್ಟ್ ಫ್ರಮ್ ದ ಲಾ ಈಸ್ ರಿವೀಲ್ಡ್. ಈಗ ಹಳೆ ಒಡಂಬಡಿಕೆ, ದಶಾಜ್ಞೆಗಳು, ಕಮ್ಯಾಂಡ್ಮೆಂಟ್ಸು, ಲಾ ಇದೆಲ್ಲ ನಮಗೆ ಸಂಬಂಧನೇ ಇಲ್ಲ. ಅಪಾರ್ಟ್ ಫ್ರಮ್ ದ ಲಾ ವಿ ಹ್ಯಾವ್ ಬಿಕಮ್ ರೈಚಸ್. ಧರ್ಮಶಾಸ್ತ್ರ ಇಲ್ಲದೇನೆ ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ ಅಂತೆ. ಹೇಗೆ? ನಮ್ಮ ಕೃತ್ಯಗಳಿಂದಲ್ಲ, ನಮ್ಮ ಕೆಲಸಗಳಿಂದಲ್ಲ. ರೋಮಾಪುರದವ್ರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 28ನೇ ವಾಕ್ಯ ಓದೋಣ. ರೋಮನ್ಸ್ 3:28. ಧರ್ಮ ಪ್ರಮಾಣ ಸಂಬಂಧವಾದ ಕರ್ಮಗಳಲ್ಲದೆ ನಂಬಿಕೆಯಿಂದಲೇ ಮನುಷ್ಯರು ನೀತಿವಂತರೆಂದು ನಿರ್ಣಯಿಸಲ್ಪಡುವರೆಂಬುದಾಗಿ ನಿಶ್ಚಯ ಮಾಡಿಕೊಂಡಿದ್ದೇವಲ್ಲ. ಅಷ್ಟೇ. Therefore we conclude that a man is justified by faith. Man is justified by faith apart from the deeds of the law. Apart from the deeds of the law. So we are made right with God through faith, not by deeds. ಹಳೆ ಒಡಂಬಡಿಕೆಯಲ್ಲಿ ಹೊರಗಡೆ ಮಾಡುವಂಥ ಕೆಲಸಗಳನ್ನು ದೇವರು ನೋಡ್ತಾ ಇದ್ರು, ಅದಕ್ಕೆ ತಕ್ಕನಾಗೆ ಮಾರ್ಕ್ ಸಿಗ್ತಾ ಇತ್ತು. ಹೊಸ ಒಡಂಬಡಿಕೆಯಲ್ಲಿ ಹೊರಗಡೆ ಮಾಡುವಂಥ ಕೆಲಸದಲ್ಲಿ ನಮಗೆ ಮಾರ್ಕ್ ಸಿಗಲ್ಲ, ಒಳಗಡೆ ನಡೆಯುವಂಥ ಕೆಲಸದಲ್ಲಿ ದೇವರು ನಮಗೆ ಮಾರ್ಕ್ ಕೊಡ್ತಾರೆ. ಇವತ್ತು ಕ್ರಿಶ್ಚಿಯಾನಿಟಿ, ಕ್ರೈಸ್ತರು ಯಾವ ರೀತಿ ನೋಡ್ತಾರೆ ಅಂದರೆ, ನೀನು ಎಷ್ಟು ಉಪವಾಸ ಮಾಡಿದೆ, ನೀನು ಎಷ್ಟು ಮೊಣಕಾಲಲ್ಲಿ ನಿಂತಿದ್ಯಾ, ನಿನ್ನ ಮೊಣಕಾಲು ಎಷ್ಟು ಕಪ್ಪಗಾಗಿದೆ, ನಿನ್ನ ಮೊಣಕಾಲು ಎಷ್ಟು ದಪ್ಪ ಆಗಿದೆ, ಇದನ್ನೆಲ್ಲ ನೋಡಿ ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ ಅಂತ ಅನೇಕರು ತಿಳ್ಕೊಂಡಿದ್ದಾರೆ. ಅದನ್ನು ನೋಡಿ ಆಶೀರ್ವದಿಸೋದಿಲ್ಲ, ನಿನ್ನೊಳಗಡೆ ಯಾವ ರೀತಿ ನಂಬಿಕೆ ಇದೆ ಅಂತ ನೋಡಿನೇ ದೇವ್ರು ಆಶೀರ್ವದಿಸೋದು. ಪ್ರೈಸ್ ಲಾರ್ಡ್. ಇವತ್ತು ನಾನು ಹೇಳುವಂಥ ಎಲ್ಲ ವಾಕ್ಯಗಳನ್ನು ನೀವು ಬರೆದಿಟ್ಕೊಳ್ಳಿ, ಓದಿ. ಫಿಲಿಪ್ಪಸ್ ಹೇಳ್ತಾ ಇರೋದು ನಿಜಾನ ಏನು ಅಂತ ನೀವೊಂದು ಸತಿ ಓದಿ ತಿಳ್ಕೊಳ್ಳಿ. ಬೇರೆ ಸತ್ಯವೇದನ ಮಾತ್ರ ಇವತ್ತು ಮಾತಾಡ್ತಾ ಇದ್ದೀನಿ, ಬೈಬಲ್ ವರ್ಸಸ್. ಓಕೆ, ಹಳೆ ಒಡಂಬಡಿಕೆಯಲ್ಲಿ ವೆನ್ ಯು ಒಬೇ ದ ಲಾ, ನಿಯಮಗಳನ್ನು, ಧರ್ಮಶಾಸ್ತ್ರಗಳನ್ನು ಅನುಸರಿಸಿದರೆ ಅಥವಾ ಅದಕ್ಕೆ ವಿಧೇಯತ್ವ ಆದರೆ ನಾವು ಆಶೀರ್ವಾದನ ಹೊಂದ್ಕೊಳ್ಳೋಕ್ಕೆ ಸಾಧ್ಯ. ಹಂಗಂದರೆ ಪಾಸ್ಟರ್, ಹಳೆ ಒಡಂಬಡಿಕೆಯಲ್ಲಿ ಯಾರು ತಾನೇ ಆಶೀರ್ವಾದ ಹೊಂದ್ಕೊಳ್ಳೋಕ್ಕಾಗುತ್ತೆ? ಯಾರೂ ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ಹೆಂಗೆ ಹೇಳ್ತೀರಾ ಪಾಸ್ಟರ್? ಸರಿ, ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ವಾಗ್ದಾನಗಳು ಇದೆಯಲ್ಲ ಪಾಸ್ಟರ್. ಹಳೆ ಒಡಂಬಡಿಕೆಯಲ್ಲಿ ದೇವ್ರು ಪ್ರಾಮಿಸ್ ಮಾಡಿದ್ದಾರೆ, ದೇವ್ರು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದಾರೆ. ನೀನು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡ್ತೀಯ ಅಂತ ಹೇಳಿದ್ದಾರೆ. ಎಲ್ಲ ಜಾತಿಗಳಿಗಿಂತ, ಜನಾಂಗಗಳಿಗಿಂತ ನೀನು ಆಶೀರ್ವಾದವಾಗಿ ಇರ್ತೀಯ ಅಂತ ದೇವರು ಹೇಳಿದ್ರು. ಮತ್ತು ಈ ಆಶೀರ್ವಾದಗಳೆಲ್ಲ ಇಲ್ವಾ ಪಾಸ್ಟರ್ ಅಂತ ನಿಮ್ಮೊಳಗಡೆ ಒಂದು ಪ್ರಶ್ನೆ ಇರ್ಬೋದು. ನೋಡಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ರಿಂದ 14 ನೀವು ಓದೋದು ಬೇಡ, ನಾನು ಹೀಗೆ ಹೇಳ್ತೀನಿ ನೋಡಿ. ಅದರಲ್ಲಿ ಎಲ್ಲ ಆಶೀರ್ವಾದಗಳು ಬರೆಯಲ್ಪಟ್ಟಿದೆ. ಇವತ್ತು ಎಲ್ಲ ಹೊಸ ವರ್ಷಕ್ಕೂ ಇವತ್ತು ಕ್ರೈಸ್ತರು ಅದನ್ನು ವಾಗ್ದಾನವಾಗಿ ಕೊಡ್ತಾರೆ. ನೀನು ಹೋಗುವಾಗಲೂ ಬರುವಾಗಲೂ ಆಶೀರ್ವಾದವಾಗಿರ್ತೀಯ,
ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ, ನೀನು ಸಾಲ ತಗೊಳ್ಳೋದಿಲ್ಲ, ಸಾಲ ಕೊಡ್ತೀಯಾ, ಈ ರೀತಿ ಎಲ್ಲ ವಾಗ್ದಾನಗಳು ಆಶೀರ್ವಾದಗಳು ಬರೆಯಲ್ಪಟ್ಟಿದೆ. ಆದರೆ ಇದು ಯಾರಿಗೂ ಸ್ವಂತ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಪಾಸ್ಟರ್ ಹೆಂಗೆ ಹೇಳ್ತೀರಾ? ಯಾಕೆ ಅಂದರೆ ಎವ್ರಿ ಬ್ಲೆಸ್ಸಿಂಗ್ಸ್ ವಾಸ್ ಅಂಡರ್ ರೂಲ್. ಹೇಗೆ ಅಂದರೆ 1ನೇ ವಾಕ್ಯ ಓದಿ, 28ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ. If you fully obey the Lord your If you God fully obey the Lord and carefully keep all his commands all his commands that I am giving you today, Ah. the Lord your God will set you high above all will nations. set you high. ಯಾವಾಗ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರ್ತಾರೆ? ಎಲ್ಲ ಆಜ್ಞೆಗಳನ್ನು ಕನ್ನಡದಲ್ಲಿ ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಹಾ. ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಎಲ್ಲ ಕಮಾಂಡ್ಮೆಂಟ್ಸ್ ನೀನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತ ನಡೆದ್ರೆ ಅಂದ್ರೆ ನಡೆದ್ರೆ ನೀನು ಈ ರೀತಿ ಇದ್ರೆ, ನೀನು ಹಿಂಗೆ ಇದ್ರೇನೆ ನಿನಗೆ 100 ಮಾರ್ಕ್. ಇಲ್ಲ ಅಂದರೆ 1ರಿಂದ 14 ಇರೋ ಆಶೀರ್ವಾದ ನಾವು ಎತ್ಕೊಳ್ಳೋಕ್ಕೆ ಆಗೋದಿಲ್ಲ. ಇವತ್ತೆಲ್ಲರೂ ಹೇಳ್ತಾರೆ, ಪಾಸ್ಟರ್ ಈ ವರ್ಷ ವಾಗ್ದಾನ ನಮ್ಮ ಚರ್ಚಲ್ಲಿ ದೇವ್ರು ಇದು ಕೊಟ್ಟರು ಅದು ಕೊಟ್ಟರು. ಯಾವ್ದು ಕೊಟ್ಟರು ನಿನಗೆ ಬಂದು ಸೇರೋದಿಲ್ಲಪ್ಪ. ಯಾಕಂದರೆ ನೀನು 1ನೇ ವಾಕ್ಯನೇ ಓದಿಲ್ಲ ಇನ್ನೂ ಸರಿಯಾಗಿ. ಈ 1ರಿಂದ 14ನೇ ವಾಕ್ಯ ಆಶೀರ್ವಾದದ ವಾಕ್ಯನೇ ನಾನು ಒಪ್ಕೊಳ್ತೀನಿ. ಇಟ್ ಈಸ್ ಆಲ್ ಅಬೌಟ್ ಬ್ಲೆಸ್ಸಿಂಗ್. ಆದರೆ ಬೈಬಲ್ ಹೇಳುತ್ತೆ, ಇಫ್ ಯು ಓನ್ಲಿ ಒಬೇ ದ ಲಾರ್ಡ್ or if you keep all his commandments, then only you will receive. ಆ ಥರ ಲೆಕ್ಕ ನೋಡಿದ್ರೆ ಒಬ್ಬರು ಈ ಆಶೀರ್ವಾದ ತಗೊಳ್ಳೋಕ್ಕೆ ಚಾನ್ಸೇ ಇಲ್ಲ ಪಾಸ್ಟರ್. ನಮ್ಮ ಕೈಲಿ ಆದಷ್ಟು ನಾವು ಟ್ರೈ ಮಾಡ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಒಂದು ವೇಳೆ ಎಲ್ಲ ಆಜ್ಞೆಗಳನ್ನು ಸರಿಯಾಗಿ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಾವು ಮಾಡೋಕ್ಕೆ ಟ್ರೈ ಮಾಡಬೇಕಲ್ವಾ? ಹಳೆ ಒಡಂಬಡಿಕೆಯಲ್ಲಿ ನೀನು ಎಷ್ಟೇ ಟ್ರೈ ಮಾಡಿದ್ರು ಫೇಲ್ ಮಾರ್ಕೆ ನಿನಗೆ. ಇದೊಂಥರ ಹಳೆ ಕಾಲದಲ್ಲಿದ್ದಂಥ SSLC ಎಕ್ಸಾಮ್ ಇದ್ದಂಗೆ. ಒಂದು ಸಬ್ಜೆಕ್ಟ್ ಫೇಲ್ ಆದ್ರೂ ಎಲ್ಲ ಸಬ್ಜೆಕ್ಟು ಮತ್ತೆ ಒಂದು ಸತಿ ಬರಿಬೇಕು. ಕಷ್ಟಪಟ್ಟು ಸೈನ್ಸಲ್ಲಿ ಪಾಸ್ ಆದರೆ ಕನ್ನಡದಲ್ಲಿ ಫೇಲ್ ಆಗುತ್ತೆ. ಕನ್ನಡ ಕಷ್ಟಪಟ್ಟು ಟ್ಯೂಷನ್ ಹೋಗಿ ಸ್ವಲ್ಪ ಪಾಸ್ ಆದರೆ ಮ್ಯಾಥ್ಸಲ್ಲಿ ಫೇಲ್ ಆಗಿಬಿಡ್ತೀವಿ. ಈ ರೀತಿ ಹಳೆ ಕಾಲದಲ್ಲಿ ಪಾಸ್ ಆಗೋದೇ ಭಾಳ ಕಷ್ಟ. ಈಗ ನಾವು ಬಾಳ್ತಾ ಇರೋದು ಗ್ರೇಸ್ ಪೀರಿಯಡಲ್ಲಿ. ಯಾವ ಸಬ್ಜೆಕ್ಟ್ ಫೇಲ್ ಆದವು ಅದನ್ನು ಮಾತ್ರ ಕಟ್ಟಿ ಮತ್ತೆ ಬರ್ಕೊಬೋದು. ಆದರೆ ಆಗ ಆಗಿರಲಿಲ್ಲ. ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗೋದೇ ದೊಡ್ಡ ವಿಷಯ. ಈಗ ಕೆಲವ್ರು ಹೇಳ್ಬೋದು, ಪಾಸ್ಟರ್ ಒಂದು 10 ಕಮೆಂಡ್ಮೆಂಟಲ್ಲಿ ಒಂದು 8 ಆದರೂ ಟ್ರೈ ಮಾಡ್ಬೋದಲ್ಲ, 8 ಟ್ರೈ ಮಾಡಿದ್ರೆ ದೇವ್ರು ಸಂತೋಷ ಪಡ್ತಾರಲ್ವಾ? ಇಲ್ಲ. ಯಾಕೆ ಗೊತ್ತಾ? ದ ಬುಕ್ ಆಫ್ ಜೇಮ್ಸ್, ಯಾಕೋಬನಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 10ನೇ ವಾಕ್ಯ ಓದೋಣ. ಹೂ ಎವರ್ ಬ್ರೇಕ್ಸ್ 1 ಕಮ್ಯಾಂಡ್ಮೆಂಟ್, ನೀನು 1ರಲ್ಲಿ ಸೋತ್ರೂ ಎಲ್ಲ ಕಮ್ಯಾಂಡ್ಮೆಂಟಲ್ಲೂ ಫೇಲೇ, ನಿನಗೆ 0 ಮಾರ್ಕ್. ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ಎಲ್ಲಾ ಧರ್ಮಶಾಸ್ತ್ರವನ್ನು ನೆರವೇರಿಸಿಕೊಂಡು ಒಂದೇ ಒಂದರಲ್ಲಿ ತಪ್ಪಿದರೆ, ಅಂದ್ರೆ 10 ಕಮ್ಯಾಂಡ್ಮೆಂಟ್ಸ್ ಅಲ್ಲಿ 9ಅಲ್ಲಿ ಪಾಸ್ ಆಗಿ 1ರಲ್ಲಿ ಫೇಲ್ ಆದ್ರೂ ಅವನು ಎಲ್ಲಾ ವಿಷಯದಲ್ಲಿಯೂ ಅಪರಾಧಿಯಾಗುತ್ತಾನೆ. ಎಲ್ಲ ವಿಷಯದಲ್ಲೂ ಫಸ್ಟ್ಲಿಂದ ಅಪರಾಧಿ. ಅವನಿಗೆ ಮತ್ತೆ 0 ಮಾರ್ಕೆ. ಪಾಸ್ಟರ್ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ನೀವು ತಿಳ್ಕೊಳ್ತೀರಾ? ಓಕೆ, ಇವತ್ತು ನಮ್ಗೆ ಎಷ್ಟು ಸಮಯ ಇದೆ ಅಷ್ಟಕ್ಕೆ ನಾನು ಮಾತಾಡ್ತೀನಿ. ದೇವ್ರ ಚಿತ್ತವಾದರೆ ನೆಕ್ಸ್ಟ್ ವೀಕು ರೈಚಸ್ನೆಸ್ ಬಗ್ಗೆ ಕಂಟಿನ್ಯೂ ಮಾಡ್ತೀನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಫುಲ್ಲಿ, ಯು ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆಮೆನ್. ರೈಟ್. ಈಗ 1ರಲ್ಲಿ ಫೇಲ್ ಆದರೆ ಅಲ್ಲ, ಖಂಡಿತವಾಗ್ಲೂ 10 ಕಮ್ಯಾಂಡ್ಮೆಂಟ್ಸಲ್ಲಿ 1ರಲ್ಲಿ ಫೇಲ್ ಆಗೇ ಆಗ್ತೀವಿ. ಹೆಂಗೆ ಹೇಳ್ತೀರಾ ಪಾಸ್ಟರ್? ಓದೋಣ. ಎಕ್ಸೋಡಸ್, ದ ಬುಕ್ ಆಫ್ ಎಕ್ಸೋಡಸ್, ವಿಮೋಚನೆ ಕಾಂಡ 20ನೇ ಅಧ್ಯಾಯ 17ನೇ ವಾಕ್ಯ ಓದೋಣ. ದ ಬುಕ್ ಆಫ್ ಎಕ್ಸೋಡಸ್ 20th chapter verse 17. You must not covet your neighbor's house. ಇದು 10ನೇ ಆಜ್ಞೆ. ಯು ಕ್ಯಾನ್ ಒಬೇ ಆಲ್ 9 laws because it is our action. 10th law is not action, it's about our inner things, our thinking. ಇದು ಒಳಗಡೆ ನಡೆಯುವಂಥ ಒಂದು ಕಾರ್ಯ. ಇದರಲ್ಲಿ ಯಾರೂ ಪಾಸ್ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. 10 ಕಟ್ಟಳೆಗಳಲ್ಲಿ
10 ಆಜ್ಞೆಗಳಲ್ಲಿ ಇದು ಒಂದು ಆಜ್ಞೆ ದೇವ್ರು ಸೇರಿಸ್ಬಿಟ್ರು. ಯಾಕೆ ಗೊತ್ತಾ, 10 ಔಟ್ ಆಫ್ 10 ನೀನು ಎತ್ಕೊಳ್ಳೋಕ್ಕೆ ಆಗಲ್ಲ ಈ ಜನ್ಮದಲ್ಲಿ. ಏನದು 10ನೇ ಆಜ್ಞೆ? ಓದೋಣ. You must not covet your neighbor's house. ಯು ಮಸ್ಟ್ ನಾಟ್ ಕವೆಟ್ ಅಂದರೆ ಏನು ಗೊತ್ತಾ? ಕವೆಟ್ ಅಂದರೆ ಏನು? JNT ಟ್ರಾನ್ಸ್ಲೇಷನ್ ಹೇಳುತ್ತೆ, ಡು ನಾಟ್ ಡಿಸೈರ್ ಅನದರ್ ಮ್ಯಾನ್ಸ್ ಹೌಸ್. ಅಂದರೆ ಈ ಮನೆ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ಲ ಅಂತ ನೀನು ಹೇಳಿದ್ರೆ ಫೇಲು. ಈ ಮನೇಲಿ ಗ್ರಾನೈಟ್ ಹಾಕಿದ್ದಾರೆ ಅಂದರೆ ಫೇಲು. ಈ ಮನೇಲಿ ಟೈಲ್ಸ್ ಹಾಕಿದ್ದಾರೆ ಅಂದರೆ ಫೇಲು. ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದದ್ದು ಯಾವುದನ್ನು ಆಶಿಸಬಾರದು. ಯಾರು ಮತ್ತೊಬ್ಬನ ಹೆಂಡತಿನೋ ಗಂಡನೋ ಅವ್ರನ್ನ ನೋಡಿ ಹುಡುಗಿ ಚೆನ್ನಾಗಿದೆ ಅಂತಲೂ ನೀನು ಹೇಳಿದರೆ ಔಟು. ಪಾಸ್ಟರ್, ನನ್ನ ಮಗನಿಗೆ ಒಂದು ಹುಡುಗಿ ನೋಡಿ, ಹುಡುಗಿ ಹೆಂಗಿರಬೇಕು? ಚೆನ್ನಾಗಿರಬೇಕು. ನಾನು ಚೆನ್ನಾಗಿದೆ ಅಂತ ನೋಡಿದ್ರೆ ನನ್ನ ಕಮ್ಯಾಂಡ್ಮೆಂಟಲ್ಲಿ ಫೇಲು. ಯಾಕಂದರೆ ನಾನು ನೋಡಬಾರ್ದು. ಪಾಸಾ ನೀವು? ಇಲ್ಲ. ಮತ್ತು ನೋಡಿದೆ ಇದೇ ಹುಡುಗಿ, ಹಂಗೆ ಮುಟ್ಬಿಟ್ಟ, ಇದು ಹುಡುಗಿ, ಇದು ಹುಡುಗ, ಹೈಟ್ ಚೆನ್ನಾಗಿದೆ, ಇದು ಹುಡುಗ, ಹಿಂಗೆ ನೋಡಬೇಕು ಪಾಸ್ ಆಗಬೇಕು ಅಂದರೆ. Do not desire another man's house. Do not desire his wife, his slaves, his cattle, his donkey, slaves, cattle, donkey, iPad, iPhone, or anything that he owns. iPhone, iPad, ಪೆರಿಯಪಾಡ್. 10 ಕಮ್ಯಾಂಡ್ಮೆಂಟ್ ದೊಡ್ಡ ಪಾಡು. ಐಪ್ಯಾಡ್ ಎಲ್ಲ ನೀನು ನೋಡೋಂಗೇ ಇಲ್ಲ ಇನ್ನೊಬ್ರದ್ದು. ಯಾಕಂದರೆ ನೀನು ನೋಡಿದ್ರೆ ಇನ್ನೊಬ್ರದ್ದು ನೋಡಿ ನೀನು ಆಶಿಸಬಾರ್ದು ಅಂತ ಸತ್ಯವೇದ ಹೇಳುತ್ತೆ. ಇನ್ನೊಬ್ರು BMW ನೀನು ನೋಡಬಾರ್ದು, ಇನ್ನೊಬ್ರದ್ದು ರೋಲ್ಸ್ ರಾಯ್ಸ್ ನೋಡಬಾರ್ದು, ಇನ್ನೊಬ್ರದ್ದು ಜಾಗ್ವಾರು ನೀನು ನೋಡಬಾರ್ದು. ನೋಡ್ಬಿಟ್ಟು ವಾವ್ ಅಂದ್ರೇ ನೀನು ಫೇಲು. ಫಸ್ಟ್ ನಾನು ಬಾಯಲ್ಲಿ ಏನು ಹೇಳಿಲ್ವಲ್ಲ, ನಿನ್ನ ಮನಸ್ಸಲ್ಲಿ ನೋಡ್ದ? ಪಾಸ್ಟರ್ ಮನಸ್ಸಲ್ಲಿ ನೋಡಿದ್ರೆ ಪಾಸ್ ತಾನೆ? ಇಲ್ಲ. ಯಾಕಂದರೆ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಮತ್ತಾಯನಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 27ನೇ ವಾಕ್ಯ. The book of Matthew, 5th chapter, verse 27. You have heard that it was said, do not commit adultery. Do not commit adultery. But now I tell you, anyone who looks at a woman and wants to possess her, ಈ ಹುಡುಗಿ ನನಗೆ ಬೇಕು, ಚೆನ್ನಾಗಿದೆ ಅಂತ ನೀನು ಮನಸ್ಸಲ್ಲಿ ಯೋಚನೆ ಮಾಡಿದ್ರೇನೆ is guilty of committing adultery with her in his heart. ಅಷ್ಟೇ, ಅಲ್ಲೇ ನೀನು ವ್ಯಭಿಚಾರ ಮಾಡ್ದಂಗೆ ಆಗೋಯ್ತು. ಇವಾಗ ಎಷ್ಟು ಜನ ಪಾಸು? ಈ ಹುಡುಗಿ ಚೆನ್ನಾಗಿದೆ, ಹುಡುಗ ಚೆನ್ನಾಗಿದೆ ಅಂತಲೇ ನೀನು ಹೇಳೋಕ್ಕೆ ಇಲ್ಲ ಲೈಫಲ್ಲಿ. ಸರಿ, ಕನ್ನಡದಲ್ಲಿ. ವ್ಯಭಿಚಾರ ಮಾಡಬಾರದೆಂದು ಹೇಳಿದೆ ಎಂಬುದಾಗಿ ನೀವು ಕೇಳಿದ್ದೀರಷ್ಟೇ. ಮಾಡಬಾರ್ದು ಅಂತ ಕೇಳಿದ್ದೀರ ಅಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು. ಆಗ್ಲೇ ನೀನು ವ್ಯಭಿಚಾರ ಮಾಡ್ದಂಗೆ ಆಯ್ತು ಅಂದರೆ ನೀನು ಫೇಲ್ ಆಗೋದೆ. ಮತ್ತೆ ಹೆಂಗ್ ತಾನೇ ಪಾಸ್ಟರ್ ಪಾಸ್ ಆಗೋದು ಈ ಜನದಲ್ಲಿ? ಈ ಜನದಲ್ಲಿ ಪಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ, ಪಾಸ್ಟರ್ ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ಮಾತ್ರನೇ ನಾನು ಎತ್ಕೊಳ್ಳೋದು. ನೋಡಿ, ಪೌಲನು ಭಾಳ ಗ್ರೇಸ್ ಮಾತಾಡ್ತಾರೆ. ಅದಕ್ಕೆ ನನಗೆ ಪೌಲನು ಹೇಳಿದ ಮಾತಲ್ಲ ನನಗೆ ಇಂಪಾರ್ಟೆಂಟ್ ಇಲ್ಲ. ನನಗೆ ಯೇಸು ಸ್ವಾಮಿ ಏನು ಹೇಳ್ತಾರೋ, ವಾಟ್ ಎವರ್ ಈಸ್ ರಿಟನ್ ಇನ್ ರೆಡ್ ಲೆಟರ್ಸ್, ಐ ಟೇಕ್ ಒನ್ಲಿ ದಟ್. ಕೆಂಪು ಅಕ್ಷರದಲ್ಲಿ ಯೇಸು ಸ್ವಾಮಿ ಬರೆದಿರೋದನ್ನು ಮಾತ್ರನೇ ನಾನು ತಗೊಳ್ಳೋದು. ನೋಡಿ, ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನ್, ಅಪೋಸ್ತಲರ ಪುಸ್ತಕಗಳವರೆಗೂ ಹೊಸ ಒಡಂಬಡಿಕೆ ಆರಂಭ ಇನ್ನೂ ಆಗಿಲ್ಲ. ಯೇಸು ಸ್ವಾಮಿನೇ ಇಲ್ಲಿ ಆಜ್ಞೆಗಳನ್ನೇ ಮಾತಾಡ್ತಾ ಇರೋದು. ಜೀಸಸ್ ಕ್ರೈಸ್ಟ್ ಇಸ್ ನಾಟ್ ಟಾಕಿಂಗ್ ಅಬೌಟ್ ಗ್ರೇಸ್ ಹಿಯರ್. ಕೃಪೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಯೇಸು ಸ್ವಾಮಿ ಸತ್ತು 3ನೇ ದಿನ ಜೀವಂತವಾಗಿ ಯಾವಾಗ ಎದ್ದೊಳ್ತಾರೋ ಆವಾಗಿಂದನೇ ಗ್ರೇಸ್ ಸ್ಟಾರ್ಟ್ ಆಗೋದೆ. ಅದಕ್ಕೆ ಹೊಸ ಒಡಂಬಡಿಕೆ ಅಂದರೆ ಮ್ಯಾಥ್ಯೂ, ಮಾರ್ಕ್, ಲೂಕ್, ಜಾನನು ಗ್ರೇಸಲ್ಲಿ ತಗೊಳ್ಳೋಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಯೇಸು ಸ್ವಾಮಿ ಹೇಳಿದ್ದನ್ನೆಲ್ಲ ಮಾಡೋಕ್ಕೆ ಆಗೋದಿಲ್ಲ. ಸರಿ, ಮಾಡೋಕ್ಕಾಗುತ್ತೆ ಅಂತ ಹೇಳಿದವರು. ವರ್ಸ್ 29. So if your right eye causes you to sin, take it out and throw it away. It is much better for you to lose a part of your body ಇವಾಗ ಹೇಳಿ ಎಷ್ಟು ಜನ ಮಾಡೋಕ್ಕಾಗುತ್ತೆ than to have your whole body thrown into hell. ಓಕೆ, ಕನ್ನಡದಲ್ಲಿ.
ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ನಿನ್ನ ಬಲಗಣ್ಣು ಪಾಪದಲ್ಲಿ ಸಿಕ್ಕಿಸುವುದಾದ್ರೆ ಅದನ್ನು ಕಿತ್ತು ಬಿಸಾಡು ಬಿಡು. ಕಿತ್ತು ಬಿಸಾಡ್ಬಿಡಿ. ಯೇಸು ಸ್ವಾಮಿ ಹೇಳಿದ್ದನ್ನು ಮಾತ್ರ ಮಾಡ್ತೀನಿ ಅಂದಿದ್ರೆ ಇವತ್ತೆಲ್ಲರೂ ಕುರುಡರಾಗಿರುತ್ತಾ ಇದ್ರು. ಈಗ ನೀವು ಈ ಹಾಡು ಆಡ್ಬೋದು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ. ಇವಾಗ ನೀವು ಆಡಿ. ಫಸ್ಟ್ ನಾನು ಯೇಸು ಸ್ವಾಮಿ ಹೇಳಿದ್ದನ್ನೇ ಮಾಡ್ತೀನಿ ಅಂದರೆ ಒಂದು ಕಣ್ಣಿನ ಕಿತ್ತಾಕ್ಬೇಕು. ಯಾಕಂದರೆ ನೀನು ಇದುವರೆಗೆ ಯಾವುದನ್ನು ತಪ್ಪಾಗಿ ನೋಡಿಲ್ವಾ? ನೋಡಿದ್ದೀವಿ. ನೋಡಿದಾಗಲೇ ನೀನು ಕಿತ್ತಾಕ್ಬೇಕಾಗಿತ್ತಲ್ವಾ? ಅದಕ್ಕೇ ಯೇಸು ಸ್ವಾಮಿ ಏನಕ್ಕೆ ಹೇಳಿದ್ರು, ಯಾವಾಗ ಹೇಳಿದ್ರು, ಏನಕ್ಕೆ ಹೇಳಿದ್ರು ಎಲ್ಲನೂ ಚೆನ್ನಾಗಿ ತಿಳ್ಕೊಬೇಕು. ಬೈಬಲ್ನ ಸುಮ್ಮನೆ ಓದ್ಬಿಡ್ಬಾರ್ದು. ವಿ ಶುಡ್ ಲರ್ನ್, ಕಲಿಬೇಕು. ಹೊಸ ಒಡಂಬಡಿಕೆಯಲ್ಲಿ ಪಾಸ್ಟರ್ ನಾನು ಜಾಸ್ತಿ ಕುಡಿಯಲ್ಲ, ಸ್ವಲ್ಪನೇ ಕುಡಿಯೋದು, ನಾನು ರೋಡಲ್ಲಿ ಬೀಳೋ ಥರ ಕುಡಿಯಲ್ಲ, ಮನೆಗೆ ಎತ್ಕೊಂಡ್ಬಂದು ಕುಡಿತೀನಿ. ನಾನು ನೋಡಿ ಪಾಸ್ಟರ್ ಅವನ ಥರ 1 ಪ್ಯಾಕ್ ಸಿಗರೇಟ್ಸ್ ಅದಲ್ಲ, ಯಾವಾಗೋ ಒಂದೇ ಒಂದು. ಈ ಥರ ಇನ್ನೊಬ್ಬರನ್ನ ಹೋಲಿನೆಸ್ಗೆ ಕಂಪೇರ್ ಮಾಡ್ಬೋದೇ ಹೊರತು ಎಲ್ಲನೂ ಒಂದೇ ಲಿಸ್ಟಲ್ಲೇ ಇದ್ದಾರೆ. ಸೊ ಯೇಸು ಸ್ವಾಮಿನ ಕೇಳಿದ್ರೆ ಎಲ್ಲನೂ ಒಂದೇ ಲಿಸ್ಟೇ, ಫೇಲ್ ಲಿಸ್ಟಲ್ಲೇ ಇರೋದು. ಆ್ಯಕ್ಚುಲಿ ಏನಂದರೆ ನಾವು ಒಬ್ರಿಗೊಬ್ಬರು ಈ ಥರ ಲೆಕ್ಕ ಹಾಕ್ಕೊಬೋದು. ಯಾವ ರೀತಿ ಲೆಕ್ಕ ಹಾಕ್ಕೊಬೋದು ಅಂದರೆ, ಛೇ ಅವ್ರಿಗೆ ನೋಡಿ 2-3 ಮದುವೆ ಆಗಾಯಿತು, ನಾನು ನೋಡಿ ಒಂದೇ ಹೆಂಡತಿ ಜೊತೆ ಬಾಳ್ತಾ ಇದ್ದೀನಿ. ನಮಗೇನಂದರೆ ಒಂದು 2-3 ಮದುವೆ ಆಗ್ಬಿಟ್ರೆ ಒಂಥರ ಕೀಳಾಗಿ ನೋಡ್ತೀವಿ. ಛೇ ಥಾ ಅಂದರೆ ನಾವೇನು ಒಬ್ಬರ ಜೊತೆನೇ ಇದ್ದೀವಿ. ನೀನು ಮದುವೆ ಆಗಿಲ್ಲ ಆದರೆ ಬೇರೆ ಎಲ್ಲ ಮಾಡ್ತೀಯ. ಕುಡಿಬೋದಾ? ಕುಡಿದ್ರೂ ತಪ್ಪು, ನೋಡಿದ್ರೂ ತಪ್ಪು, ಯೋಚನೆ ಮಾಡಿದ್ರೂ ತಪ್ಪು. ಹೆಂಗ್ತಾನೆ ಪಾಸ್ಟರ್ ಬಾಳೋದು? ಯಾವ ರೀತಿ ನಾವು ಆಶೀರ್ವಾದ ಹೊಂದ್ಕೊಳ್ಳೋಕ್ಕಾಗೋದು? ಇವಾಗ ಅದೇ ನಾನು ರೂಟಿಗೆ ಬರ್ತಾ ಇದ್ದೀನಿ. ನಾವೇನು ಅಂದರೆ ನಾವೆತ್ತೋ ಫಾಸ್ಟಿಂಗ್. ಇವಾಗ ನೋಡಿ ಕೆಲವರು ಕ್ರೈಸ್ತರು 40 ದಿವಸ ಏನು ಮುಟ್ಟೋದಿಲ್ಲ. ಅವ್ರೇನು ಅನ್ಕೋತಾರೆ, ಆ ಪರಿಶುದ್ಧತೆಯಲ್ಲಿ ದೇವರು ಆಶೀರ್ವದಿಸ್ತಾರೆ. 40 days 40 நாள் நான் தொடவே மாட்டேன், 41வது நாள் புச்சா விடவே மாட்டேன், 41st ಡೇ ಹಿಂಗೆ ಸ್ಟಾರ್ಟ್ ಆಗಿಬಿಡ್ತು. 40 ದಿವಸ ಕಂಟ್ರೋಲ್ ಆಯಿತು, 41ನೇ ದಿವಸ ಅಷ್ಟೇ ಮುಗೀತು. ಅದಕ್ಕೆ ನಾವು 100% ಕ್ವಾಲಿಫೈ ಆಗೋದಕ್ಕೆ ಕ್ರೈಸ್ತರಲ್ಲಿ ಚಾನ್ಸೇ ಇಲ್ಲ. ಎಲ್ಲರೂ ಹೇಳಿ, ಚಾನ್ಸೇ ಇಲ್ಲ. ಹೇಳಿ, ಚಾನ್ಸೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ನೀವು ಬ್ಲೆಸ್ಸಿಂಗ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆಜ್ಞೆಗಳನ್ನು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದಲ್ಲ. ಯು ಹ್ಯಾವ್ ಟು ಡೂ ಇಟ್. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 1ನೇ ವಾಕ್ಯ. ಡ್ಯೂಟರ್ನಮಿ 11th chapter verse 1. ಆದದ್ದರಿಂದ ನಿಮ್ಮ ದೇವರಾದ ಯೆಹೋವನಲ್ಲಿ ಪ್ರೀತಿ ಇಟ್ಟು ಆತನ ನಿಯಮಗಳನ್ನು ಕೈಕೊಂಡು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು. Love the Lord your God and always obey all his laws. Always you should obey. ನಾನು ಮಾಡೋಕ್ಕಾಗಲ್ಲ ಅಂದರೆ ಸತ್ಯ. ಆಲ್ವೇಸ್ ಯು ಹ್ಯಾವ್ ಟು ಒಬೇ. ಪಾಸ್ಟರ್ ಧರ್ಮಶಾಸ್ತ್ರ ಮಾಡಬೇಕು, ದಶಾಜ್ಞೆಲ್ಲ ನಾನು ನೆರವೇರಿಸಬೇಕು ಅನ್ನೋರಿಗೆ ಹೇಳ್ತೀನಿ, ಲವ್ ದ ಲಾರ್ಡ್ ಯುವರ್ ಗಾಡ್ ಆ್ಯಂಡ್ ಆಲ್ವೇಸ್ ಒಬೇ ಆಲ್ ಹಿಸ್ ಲಾಸ್. ಹೆಂಗೆ? ಭಾಳ ಕಷ್ಟ. ಈ ಲಾಸ್ ಅಂದರೆ ಹೆಂಗೆ ಗೊತ್ತಾ? ಮದರ್ ಇನ್ ಲಾ, ಫಾದರ್ ಇನ್ ಲಾ, ಬ್ರದರ್ ಇನ್ ಲಾ, ಆ ಥರ ಇದೂ ಸೆಟ್ಟೇ ಆಗಲ್ಲ. ಈ ಲಾಸ್ ಜೊತೆ ಯಾವಾಗಲೂ ಏನಾಗ್ತಿದೆ? ಕ್ಲಾಶ್ ಆಗ್ತಾನೆ ಇರ್ತೈತೆ. ಈ ಲಾ ಯಾವತ್ತೂ ನಮ್ಗೆ ಸರಿನೇ ಬರಲಿಲ್ಲ. ಈ ಮದರ್ ಇನ್ ಲಾ, ಫಾದರ್ ಇನ್ ಲಾ, ಬ್ರದರ್ ಇನ್ ಲಾ ಆಗೋದೇ ಇಲ್ಲ. ಅದೇ ಥರನೇ ಈ ಲಾನು. ಈ ಲಾಗಳಿದ್ರೆ ನಮ್ಮನ್ನು ಲಾ 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 ಅಂತ ಜಾಲಿಯಾಗಿರಕ್ಕೆ ಬಿಡೋದೇ ಇಲ್ಲ. ಈ ಲಾನ್ ತೆಗ್ದಾಕ್ಬಿಟ್ರೆ ಲಾ 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 ಅಂತ ಹೋಗ್ತಾ ಇರ್ಬೇಕು. ರೈಟ್, ಓಕೆ. ತುಂಬ ಕಷ್ಟ. ಓಕೆನಾ? ದೇರ್ ಫೋರ್ ಯು ಶಾಲ್ ಲವ್ ದ ಲಾರ್ಡ್ ಯುವರ್ ಗಾಡ್ ಆ್ಯಂಡ್ ಕೀಪ್ ಹಿಸ್ ಚಾರ್ಜ್ ಇಷ್ಟು ಇದಕ್ಕೇನು ಹೇಳ್ತಾರೆ? ಸ್ಟ್ಯಾಟಿಟ್ಯೂಡ್ಸ್, ಈಸ್ ಪ್ರಿಸೆಪ್ಟ್ಸ್ ಆ್ಯಂಡ್ ಈಸ್ ಕಮ್ಯಾಂಡ್ಮೆಂಟ್ಸ್. ಏನೇನು ಬೇಕೋ ಎಲ್ಲ ಹಾಕ್ಕೊಳ್ಳಿ ಅದರಲ್ಲಿ. ಕಮ್ಯಾಂಡ್ಮೆಂಟ್ಸ್, ಲಾ ಬೇಕಾ, ಲಾರ್ಡ್ ಲಬಕ್ದಾಸ್ ಬೇಕಾ, ಏನು ಬೇಕಾದ್ರೆ ಹಾಕೊಳ್ಳಿ. ಬಟ್ ಯು ಹ್ಯಾವ್ ಟು ಕೀಪ್ ಇನ್ ಚಾರ್ಜ್. ಮಾಡೋಕ್ಕಾಗುತ್ತಾ? ಆಗಲ್ವಾ?
ಆಗಲ್ಲ ಅಂತ ಹೇಳಿದರೆ ನಿಮ್ಗೆ ಇನ್ನೊಂದು ವಾಕ್ಯ ಹೇಳ್ತೀನಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಾಕ್ಯ. ಡ್ಯೂಟೆರನಮಿ 28th chapter verse 15. But if you refuse to listen to the Lord, ಆಗಲ್ಲ ಅಂತ ಹೇಳಿದ್ರಲ್ಲ, ಇವಾಗ ಕೇಳ್ಕೊಳ್ಳಿ ನಿಮಗೆ. If you disobey the Lord your God and do not faithfully keep all his commands and laws that I am giving you today, all these evil things will happen to you. ಆಗಲ್ವಾ? ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ, ಆಗಲ್ಲ ಅಂದ್ರಲ್ಲ, ಕಿವಿ ಕೊಡಲ್ಲ ಅಂದ್ರೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವು. ಇದು ಸ್ಟಾರ್ಟ್ ಆಗ್ಬಿಡ್ತೈತೆ. ಆಗುತ್ತಾ ಆಗಲ್ವ? ಇವಾಗ ಆಗುತ್ತಾ? ಆಗಲ್ಲ ಅಂದ್ರೆ ಶಾಪ ಬರ್ತೈತೆ. ಬೇಕಾ ಶಾಪ? ಯು ಕೆನ್ ನಾಟ್ ಎಸ್ಕೇಪ್ ಅಟ್ ಆಲ್. ನೋ ವೇ. ಪಾಸ್ಟರ್, ನನ್ನ ಕೈಲಾಗುತ್ತಾ? ನೋ ವೇ. ನನ್ನ ಕೈಲಿ ಮಾಡೋಕ್ಕಾಗುತ್ತಾ? ನೋ ವೇ. ಸೊ ಲಾ ವಾಸ್ ನಾಟ್ ಗಾಡ್ಸ್ ಐಡಿಯಾ. ಚೆನ್ನಾಗಿ ತಿಳ್ಕೊಳ್ಳಿ, ಲಾ ವಾಸ್ ನಾಟ್ ಗಾಡ್ಸ್ ಐಡಿಯಾ. ಮ್ಯಾನ್ ವಾಸ್ ಪ್ರಿಪೇರ್ಡ್ ಟು ಡೂ ಆಲ್ ದ ವರ್ಕ್ಸ್. ಅವನೇನು ಹೇಳ್ತಾನಂದರೆ, ದೇವ್ರೆ ಎಷ್ಟು 10 ಕಮೆಂಡ್ಮೆಂಟ್ಸಾ? 20 ಕೊಡಿ, ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋದಕ್ಕೆ ದೇವ್ರು ಕೊಟ್ಟರು. ಆದರೆ ದಟ್ ವಾಸ್ ನಾಟ್ ಗಾಡ್ಸ್ ಐಡಿಯಾ. ಈ ಧರ್ಮಶಾಸ್ತ್ರನೆಲ್ಲ ನೆರವೇರಿಸ್ತೀನಿ ಅಂತ ಟ್ರೈ ಮಾಡ್ತಾರೆ ನೋಡಿ. ಎಷ್ಟು ಅವರ್ ಪ್ರಾರ್ಥನೆ ಮಾಡಿದೆ, ಎಷ್ಟು ನಿನ್ನ ಇದು ಮಾಡಿದೆ, ಅದು ಮಾಡಿದೆ, ಇದು ಮಾಡ್ದ, ಅದು ಮಾಡಿಲ್ವಾ, ನಾನು ಮೊಣಕಾಲಲ್ಲೇ ಈ ಸಭೆಯನ್ನು ಕಟ್ಟಿದ್ದೀನಿ ಅನ್ನೋರೆಲ್ಲನೂ ಒಂದು ಹೆಮ್ಮೆ ಅವ್ರ ಒಳಗಡೆ ಇರ್ತೈತೆ. ಹೆಂಗೆ ಗೊತ್ತಾ? ಯಾವುದು ನನಗೆ ಓಸಿಯಲ್ಲಿ ಬಂದಿಲ್ಲ, ನಾನು ಮೊಣಕಾಲು ಹಾಕಿ ತೊಗೊಂಡಿದ್ದು ಅಂತ ಅವ್ರ ಮನಸ್ಸಲ್ಲಿ ಒಂದು ಹೆಮ್ಮೆ ಇರುತ್ತೆ. ಆ ಹೆಮ್ಮೆನ ಓಡಿಸ್ಬೇಕು. ಇವಾಗ ನನ್ನ ಕೆಲಸ ಆ ಹೆಮ್ಮೆನ ಓಡಿಸ್ಬೇಕು. ಎಮ್ಮೆನ ಇಟ್ಕೊಂಡು ಕುಂತ್ಕೊಂಡು ದನ ಕಾಯಬಾರ್ದು, ಓಡಿಸ್ಬಿಡ್ಬೇಕು. ನಮ್ಮ ಕೆಲಸ ದನ ಕಾಯೋ ಕೆಲಸ ಅಲ್ಲ, ದನನ ಓಡಿಸೋದು. ಎಮ್ಮೆ ಹೋಗಲಿ. ನಾನೇನು ಹೇಳ್ತೀನಿ ಅಂದರೆ, ದಶಾಜ್ಞೆಗಳನ್ನು ಅನುಸರಿಸುವವರಿಗೆ ಒಂದು ಹೆಮ್ಮೆ ಇರುತ್ತೆ. ಆದರೆ ದಶಾಜ್ಞೆಗಳನ್ನೆಲ್ಲ ಅನುಸರಿಸದೆ ದೇವ್ರನ್ನ ನಂಬಿರೋರು ಏನು ಹೇಳ್ತಾರೆ ಗೊತ್ತಾ? ಹೇಗಿದ್ದೀರಾ ಅಂದರೆ ಅವ್ರು ಹೇಳ್ತಾರೆ, ಎಲ್ಲಾನೂ ಇಟ್ಸ್ ಓನ್ಲಿ ಬೈ ಗ್ರೇಸ್ ಪಾಸ್ಟರ್. ಏನು ಪಾಸ್ಟರ್ ಆಶೀರ್ವಾದವಾಗಿದ್ದೀರಾ? ನಂದೇನಿಲ್ಲ ಬ್ರದರ್, ಎಲ್ಲ ದೇವ್ರ ಕೃಪೆ. ಇವಾಗ ನಾನು ಯಾರೆಲ್ಲ ಆಶೀರ್ವಾದವಾಗಿದ್ದೀನಿ ಅಂತ ಕೇಳಿದ್ರೆ ನಾನೇನು ಹೇಳ್ತೀನಿ ಗೊತ್ತಾ? ಬ್ರದರ್, ಇವತ್ತು ನಾನು ಚರ್ಚ್ ಇಟ್ಕೊಂಡಿದ್ದೀನಿ, ಆಶೀರ್ವಾದವಾಗಿದ್ದೀನಿ, ಕಾರಿದೆ, ಗೋಲ್ಡೆಲ್ಲ ಹಾಕಿದ್ದೀನಿ. ಇದೆಲ್ಲ ಹೆಂಗೆ ಗೊತ್ತಾ? 2 ಅವರ್ ಮೊಣಕಾಲಲ್ಲಿ ನಿಂತಿದ್ದೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಇದೆಲ್ಲ ಹೆಂಗೆ ಬಂತು ಪಾಸ್ಟರ್? ಎಲ್ಲ ನಿನ್ನಯ ಕೃಪೆ ಅಲ್ಲದೆ ಬೇರೇನಿಲ್ಲ ಓ ಏಸಯ್ಯ. ನೋಡಿ, ದಶಾಜ್ಞೆ 10 ಕಮಾಂಡ್ಮೆಂಟ್ಸ್ ಯಾವಾಗ ಕೊಡಲ್ಪಡ್ತು? ಎಷ್ಟನೇ ಚಾಪ್ಟರ್ ಅದು? 10 ಕಮಾಂಡ್ಮೆಂಟ್ಸ್ ಎಲ್ಲಿ ಕೊಟ್ಟರು ದೇವರು? ವಿಮೋಚನೆ ಕಾಂಡ ಬರೆದ ಪುಸ್ತಕ 20ನೇ ಅಧ್ಯಾಯದಲ್ಲೇ ದೇವ್ರು ಕೊಟ್ಟರು. ಆದರೆ ಈ 19ನೇ ಅಧ್ಯಾಯದಲ್ಲಿ ಏನು ನಡೀತು ಅಂತ ನಾವು ನೋಡೋಣವಾ? 19th ಚಾಪ್ಟ್ರಲ್ಲಿ ಏನು ನಡೆಯಿತು ಅಂತ ನೋಡೋಣ. ಧರ್ಮೋಪದೇಶ ಕಾಂಡ ಇಲ್ಲ, ವಿಮೋಚನೆ ಕಾಂಡ ಬರೆದ ಪುಸ್ತಕ 19ನೇ ಅಧ್ಯಾಯ 7ನೇ ವಾಕ್ಯ. So Moses returned from the mountain and called together the elders of the people and told them everything the Lord had commanded him. Next, verse 8. ಆಗ ಮೋಶೆಯು ಬಂದು ಜನರ ಹಿರಿಯರನ್ನು ಕೂಡಿಸಿ ಯೆಹೋವನು ಆಜ್ಞಾಪಿಸಿದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು. What Lord told? Verse 8. And all the people responded together. And all the people responded together. We will do everything we the Lord will has do commanded. everything the Lord has commanded. ಅತ್ತಾಗ್ನೆಲ್ಲ 20 ಕೊಡಿ, we will do it. ಜನಕ್ಕೆ ಜನ ಏನು ಹೇಳ್ತಾ ಇದ್ದಾರೆ? ಜನರೆಲ್ಲರೂ ಯೆಹೋವನು ಹೇಳಿದಂತೆಯೇ ಮಾಡುವೆವು ಎಂದು, ನಾವು ಮಾಡುವೆವು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯೆಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ದೇವ್ರು ಹೇಳಿದ್ರು, ನೋಡಪ್ಪ,
ನಾನು ಕೆಲವು ದಶಾಜ್ಞೆಗಳನ್ನ ಕೊಡ್ತೀನಿ, ನನ್ನ ನಂಬಕ್ಕೆ ಇವ್ರ ಕೈಲಿ ಆಗುತ್ತಾ ಕೇಳು ಅಂದಿದ್ದಕ್ಕೆ ಮೋಶೆ ಬಂದು ಕೇಳ್ತಾನೆ, ದೇವ್ರು ಈ ಥರ ಎಲ್ಲ ಕಮ್ಯಾಂಡ್ಮೆಂಟ್ಸ್ ಕೊಡ್ತಾ ಇದ್ದಾರಪ್ಪ ಅಂದಿದ್ದಕ್ಕೆ ಎಲ್ಲರೂ ಏನು ಹೇಳಿದ್ರು ಗೊತ್ತಾ? ವಿ ವಿಲ್ ಡೂ ಇಟ್. ಎಷ್ಟು 10 ಕಮ್ಯಾಂಡ್ಮೆಂಟ್ಸಾ? 20 ಕಮ್ಯಾಂಡ್ಮೆಂಟ್ಸ್ ಕೊಡಿ, ವಿ ಆರ್ ರೆಡಿ ಟು ಡೂ ಇಟ್. ಅವಾಗ ದೇವ್ರು ಹೇಳಿದ್ರು, ಬಾ. ಸತ್ಯವೇದ ಹೇಳುತ್ತೆ 9ನೇ ವಾಕ್ಯ ನೀವು ನೋಡಿದ್ರೆ, ಮೋಸೆನ ದೇವರು ಸೀನಾಯಿ ಬೆಟ್ಟಕ್ಕೆ ಕರೆದ್ಬಿಟ್ಟು, ಬಾಪ ನೀನು ಇಲ್ಲಿ ಕುಂತ್ಕೊಂಡ್ಬಿಟ್ಟು 10 ಕಮ್ಯಾಂಡ್ಮೆಂಟ್ ಬರೆದು ಕೊಟ್ಟರು, ಇವಾಗ ಹೋಗಿ ಜನರು ಕೊಡು ಮಾಡೋಕ್ಕಾಗುತ್ತಾ ನೋಡೋಣ. ಈಗ ಎಲ್ಲರೂ ಅಯ್ಯೋಯ್ಯೋ ಮಾಡೋಕ್ಕಾಗುತ್ತೆ ಅಂತ ಹೇಳಿದೆ, ತಪ್ಪಾಗೋಯ್ತಲ್ಲಪ್ಪ, ಮಾಡ್ತೀವಿ, ವಿ ಕ್ಯಾನ್ ಡೂ ಇಟ್. ಅವ್ರಿಗೆಲ್ಲ ಒಂದು ಸೇವೆ ಇರಬೇಕು, ನೀನೇಪ ನನಗೆ ನಿನ್ನನ್ನು ನಂಬಕ್ಕಾಗುತ್ತೆ ಅನ್ನೋದನ್ನು ಬಿಟ್ಬಿಟ್ಟು ನಾವು ಮಾಡ್ತೀವಿ, ನನ್ನ ಬಲದಲ್ಲಾಗುತ್ತೆ, ನನ್ನ ಜ್ಞಾನದಲ್ಲಾಗುತ್ತೆ, ನನ್ನ ಶರೀರದಲ್ಲಾಗುತ್ತೆ, ನನ್ನ ಪರಾಕ್ರಮದಿಂದ ಆಗುತ್ತೆ ಅಂತ ಯೋಚನೆ ಮಾಡಿದ್ದಕ್ಕೆ ದೇವ್ರು ಹೇಳಿದ್ರು, ಓಕೆ ಇದನ್ನು ಮಾಡಿ ನೋಡೋಣ. ಅಂದರೆ ಇವ್ರೇನು ಹೇಳ್ತಾರೆ ಅಂದರೆ, ನನ್ನ ಬಲ ಐತೆ, ನಾನು ಮಾಡ್ಕೊಳ್ತೀನಿ, ನನಗೆ ದೇವ್ರ ಸಹಾಯನೇ ಬೇಕಾಗಿಲ್ಲ, ವಿತ್ ಮೈ ವಿಸ್ಡಮ್ ಐ ಕ್ಯಾನ್ ಡೂ ಇಟ್. ಅದು ದೇವ್ರಿಗೆ ಇಷ್ಟ ಇಲ್ಲದೇ ಇರೋ ಒಂದು ಕಾರ್ಯ. ವೆನ್ ಯು ಡಿಪೆಂಡ್ ಆನ್ ಗಾಡ್ 100%, ಹಿ ವಿಲ್ ಗಿವ್ ಯು 200%. ನನ್ನ ಕೈಲಿ ಆಗಲ್ಲಪ್ಪ, ಎಲ್ಲ ನಿನ್ನ ಕೃಪೆ ಅಂತ ಹೇಳಿ ನೀವು ಯೋಚನೆ ಮಾಡಿದಕ್ಕಿಂತ ದೊಡ್ಡದಾಗಿ ದೇವ್ರು ಮಾಡ್ತಾರೆ. ವೆನ್ ಯು ಡಿಪೆಂಡ್ ಆನ್ ಯುವರ್ ಸ್ಟ್ರೆಂತ್, ಯು ವಿಲ್ ಸಿ ದ ರಿಸಲ್ಟ್ ಓನ್ಲಿ ಲಿಟಲ್. ವೆನ್ ಯು ಡಿಪೆಂಡ್ ಆನ್ ಗಾಡ್, 1000% ರಿಸಲ್ಟ್. ಗ್ರೇಸ್ ಮಾತಾಡೋರು ಯಾವಾಗಲೂ ಏನು ಹೇಳ್ತಾರೆ ಗೊತ್ತಾ? ಇಟ್ಸ್ ಯು. ಲಾ ಮಾತಾಡೋರು ಏನು ಹೇಳ್ತಾರೆ ಗೊತ್ತಾ? ಇಟ್ಸ್ ಮೀ, ಇಟ್ಸ್ ಮೈ ಪ್ರೇಯರ್, ಇಟ್ಸ್ ಮೈ ಫಾಸ್ಟಿಂಗ್, ಇಟ್ಸ್ ಮೈ ಟಿಯರ್ಸ್. ಲಾ ಕೆನಾಟ್ ಸೇವ್ ಫ್ರಮ್ ಸಿನ್. ಲಾ ಕೆನಾಟ್ ಸೇವ್ ಅಸ್ ಫ್ರಮ್ ಸಿನ್. ಧರ್ಮಶಾಸ್ತ್ರ ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯತೆ ಇಲ್ಲ. ಹೆಂಗೆ ಹೇಳ್ತೀರಾ ಪಾಸ್ಟರ್? ರೋಮಾಪುರದವರೆಗೆ ಬರೆದ ಪುಸ್ತಕ 7ನೇ ಅಧ್ಯಾಯಕ್ಕೆ ಹೋಗೋಣ. ಇವಾಗ 7ನೇ ಅಧ್ಯಾಯದಲ್ಲಿ ಪೌಲನ್ ಏನು ಹೇಳ್ತಾನೆ ಗೊತ್ತಾ? 14ನೇ ವಾಕ್ಯದಿಂದ ಸ್ವಲ್ಪ ಹಂಗೆ ಓದಿ, ನಾನು ಹೇಳ್ತೀನಿ. So the trouble is not with the law, for it is spiritual and good. The trouble is with me, for I am all too human, a slave to sin. ಓಕೆ, ಪೌಲನ್ ಏನು ಹೇಳ್ತಾನೆ? ಸೊ ದ ಟ್ರಬಲ್ ಈಸ್ ನಾಟ್ ವಿತ್ ದ ಲಾ, ಫಾರ್ ಇಟ್ ಈಸ್ ಸ್ಪಿರಿಚುವಲ್ ಆ್ಯಂಡ್ ಗುಡ್. ಧರ್ಮಶಾಸ್ತ್ರ ಒಳ್ಳೆಯದೇ, ದ ಟ್ರಬಲ್ ಈಸ್ ವಿತ್ ಮೀ. ಧರ್ಮಶಾಸ್ತ್ರ ಕೆಟ್ಟದ್ದಾ ಪಾಸ್ಟರ್? ಹಂಗಾದ್ರೆ ಧರ್ಮಶಾಸ್ತ್ರ ಸರಿ ಇಲ್ಲ ಅಂತ ಹೇಳ್ತೀರಾ? ನಾನು ಹೇಳಿಲ್ವಲ್ಲ, ಧರ್ಮಶಾಸ್ತ್ರ ಒಳ್ಳೇದೇ, ಸರಿ ಐತೆ, ನಾನು ಸರಿ ಇಲ್ವೇ? ಅದಂತಾನೆ ಹೇಳಕ್ಕೆ ಬರ್ತಾ ಇದ್ದೀನಿ. ಧರ್ಮಶಾಸ್ತ್ರ ಕೆಟ್ಟದ್ದಾ? ಇಲ್ಲ, ನೀನು ಒಳ್ಳೆಯವನಲ್ಲ ಅಂತಲೇ ಹೇಳಕ್ಕೆ ಬರ್ತಾ ಇದ್ದೀನಿ. ಪಾಸ್ಟರ್ ಅದು ಹೆಂಗೆ ಹೇಳ್ತೀರಾ ಒಳ್ಳೆಯವನಲ್ಲ? ನಾನು ಸುಳ್ಳೇ ಹೇಳಲ್ವಲ್ಲ, ಇದೇ ಒಂದು ದೊಡ್ಡ ಸುಳ್ಳು. ನನಗೆ ಮುಂಚೆ ಥರ ಕೋಪ ಬರಲ್ಲ, ಸ್ವಲ್ಪ ಬರ್ತೈತಾ? ಹಂಗಾರೆ ಫೇಲು. ಪೌಲನ್ ಸ್ಟೇಟ್ಮೆಂಟ್. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು, ಮಾಡಕ್ ಮನ್ಸೇನೋ ಐತೆ, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು. ನನ್ನ ಕೈಲಿ ಆಗ್ತಾ ಇಲ್ವೇ? ಪೌಲನ್ ಟ್ರಬಲ್ ನೋಡಿ. ನನಗೆ ಮಾಡಬೇಕು ಅಂತ ಐತೆ, ಮಾಡೋಕ್ಕಾಗ್ತಾ ಇಲ್ವೇ? ಈ ಥರ ಎಷ್ಟು ಜನ ಹೇಳೋಕ್ಕಾಗ್ತೈತೆ? ಫಾಸ್ಟರ್ ನಾನು ಮಾಡಬೇಕು ಅಂತಿದ್ದೀನಿ, ಆಗ್ತಾ ಇಲ್ವೇ? ಎಲ್ಲರೂ ಹೇಳಿ, ಮಾಡಬೇಕು ಅಂತಿದ್ದೀನಿ, ಆಗ್ತಾ ಇಲ್ವೇ? ಹೇಳಿ. ಅದಕ್ಕೇನೆ ಇವಾಗ ಆನ್ಸರ್ ಕೊಡ್ತಾ ಇರೋದು. ನಾನೆಲ್ಲ ಮಾಡ್ತೀನಿ ಅಂದರೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಅದನ್ನು ಮಾಡಿ. ಎಲ್ಲ ಮಾರ್ಬಿಟ್ಟು ತಗೊಂಬನ್ನಿ. ಯೇಸು ಸ್ವಾಮಿ ಹತ್ರ ಒಬ್ಬ ಬಂದ್ಬಿಟ್ಟು ಕೇಳ್ತಾನೆ, ನಾನು ನಿತ್ಯ ಜೀವ ಹೊಂದಬೇಕು ಅಂದರೆ ಏನು ಮಾಡಬೇಕು? ಸ್ಟೈಲಾಗಿ ಬಂದು ಕೇಳ್ತಾನೆ. ಯೇಸು ಸ್ವಾಮಿ ನೋಡಿದ್ರು, ಓಹೋ ಇವನಿಗೆ ಡಬಲ್, ಇವನಿಗೆ ತುಂಬ ಹೆಮ್ಮೆ ಜಾಸ್ತಿ ಅಂದ್ಬಿಟ್ಟು ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ತಂದೆ ತಾಯಿ ಮಾತು ಕೇಳಬೇಕು, ಅದು ಅವ್ನು ಹೇಳ್ತಾನೆ, ಚಿಕ್ಕ ವಯಸ್ಸಿನ ಮಾಡ್ಕೊಂಬಂದಿದ್ದೀನಿ, ಬೇರೆ ಏನಾದರೂ ಇಲ್ಲ ಎಕ್ಸ್ಟ್ರಾ ಹೇಳಿ ಅಂತ. ಯೇಸು ಸ್ವಾಮಿ ನೋಡಿದ್ರು, ಓಹೋ ಇವನು ಸ್ವಲ್ಪ ಓವರ್ ಆ್ಯಟಿಟ್ಯೂಡ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಅವ್ನಿಗೆ ಏನು ಹೇಳಿದ್ರು ಗೊತ್ತಾ? ನಿನಗಿರುವುದನ್ನೆಲ್ಲ ಮಾರಿ ಏನು ಮಾಡು, ಬಡವ್ರು ಕೊಟ್ಬಿಡು, ನಿತ್ಯ ಜೀವಕ್ಕೆ ಹೋಗ್ತೀಯ ಅಂತ. ಅವನ ಮಕ ಸಪ್ಪೆ ಆಗೋಯ್ತಂತೆ. ಅಂದರೆ ಇದು ನನ್ನ ಕೈಲಿ ಆಗಲ್ಲ ಅಂತ. ಯಾರು ಆಗುತ್ತೆ ಅಂತ ಹೇಳ್ತಾರೋ ದೇವರು ಡಬಲ್ ಕೆಲಸ ಕೊಡ್ತಾರೆ, ಯಾರು ಆಗಲ್ಲ ಅಂತಾರೋ ಅವ್ರಿಗೆ ದೇವರೇ ಬಂದು ಸಹಾಯ ಮಾಡ್ತಾರೆ. ಇನ್ನು ಗ್ರೇಸ್ ನಿಮ್ಗೆ ಅರ್ಥ ಆಗುತ್ತೆ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗೋವರೆಗೂ ನಾನು ಈ ಟೀಚಿಂಗ್ ಬಿಡೋದಿಲ್ಲ. ರೈಟ್, ಓಕೆ, ಓದಿ. ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ, ಆದರೆ ನನ್ನ ನೋಡಿ, ಮೈ ಇನ್ನರ್ ಬೀಯಿಂಗ್ ಡಿಲೈಟ್ಸ್ ಇನ್ ದ ಲಾ ಆಫ್ ಗಾಡ್. ಐ ಡಿಲೈಟ್ ಇನ್ ದ ಲಾ ಆಫ್ ಗಾಡ್, ಬಟ್ ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ.
ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರೋಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂತದಾಗಿದೆ. ಅಯ್ಯೋ ಅಯ್ಯೋ ನೋಡಿ ಪೌಲನ್ ಗತಿ. ಪೌಲನ್ ಏನು ಹೇಳ್ತಾನೆ? ಅಯ್ಯೋ 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 ಪುಯ್ಯೋ ಕುಯ್ಯೋ. ಇವತ್ತು ಕ್ರೈಸ್ತರ ಸ್ಪಿರಿಚುವಲ್ ಲೈಫ್ ಹೇಗಿದೆ ಗೊತ್ತಾ? ಅಯ್ಯೋ 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 ಕುಯ್ಯೋ ಪುಯ್ಯೋ ಅನ್ನೋರ್ಗೇನೆ ಇವತ್ತು ಗ್ರೇಸ್ ಮಾತಾಡ್ತಾ ಇರೋದು ನಾನು. ಇಫ್ ಯು ಆರ್ 100% ಕರೆಕ್ಟ್, ನಿಮಗೆ ಗ್ರೇಸ್ ಬೇಕಾಗಿಲ್ಲ. ನೀನು ಟ್ರೈ ಮಾಡಿ ಹೋಗು. ಫಾಸ್ಟರ್ ನೀವು ಹೇಳೋದು ನಾನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೋಗಿ ಟ್ರೈ ಮಾಡಿ ಇನ್ನೊಂದು ಸ್ವಲ್ಪ ದಿವಸ. ಯು ಟ್ರೈ. ಆಗಲ್ಲ ಅಯ್ಯೋ ಕುಯ್ಯೋ ಅನ್ನೋರಿಗೆ ಇವಾಗಿತ್ತು ಮೆಸೇಜು. ಪೌಲನೇ ಹೇಳ್ತಾನೆ ಅಯ್ಯೋ ಅಂತ. ನೀನು ಪೌಲನಿಗಿಂತ ದೊಡ್ಡವನ? ಪೌಲನ್ ಏನು ಹೇಳ್ತಾನೆ ನೋಡಿ, ವಾಟ್ ಆನ್ ಅನ್ಹ್ಯಾಪಿ ಮ್ಯಾನ್ ಐ ಆಮ್. ಇನ್ನೊಂದು ಟ್ರಾನ್ಸ್ಲೇಷನ್, what a miserable person I what am. a miserable person I am. What a wretched man I am. I have tried everything and nothing helps. I am a helpless person. ಅಯ್ಯೋ ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಎಲ್ಲಿ ಇನ್ನೊಂದ್ಸತಿ? ಅಯ್ಯೋ ಇಲ್ಲ, ಚೆನ್ನಾಗೆ ವಾಯ್ಸ್ ಚೆನ್ನಾಗಿದೆ. ಅಯ್ಯೋ ಅಯ್ಯೋ ಓದಿ. ಅಯ್ಯೋ ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರಪ್ಪ ಬಿಡಿಸ್ತಾರೆ? ಇವಾಗ ಪೌಲನ್ ಹೇಳ್ತಾನೆ, ಇಂಥ ದುರವಸ್ಥೆಯಲ್ಲಿ ನನ್ನನ್ನು ಯಾರು ಬಿಡಿಸ್ತಾರೆ? ನಾವ್ ದ ಗುಡ್ ನ್ಯೂಸ್ ಸ್ಟಾರ್ಟ್ಸ್. ಈಗ ಒಂದು ಗಾಸ್ಪಲ್ ಶೇರ್ ಆಗ್ತೈತೆ. ಏನು ಗೊತ್ತಾ? ರೋಮನ್ಸ್ 8th chapter ಫ್ರಮ್ ವರ್ಸ್ 1. ಈಗ 1ನೇ ಅಧ್ಯಾಯ, ರೋಮಾಪುರದವ್ರು ಬರೆದ ಪುಸ್ತಕ 8ನೇ ಅಧ್ಯಾಯ 1ರಿಂದ ಇವಾಗ ನಿನಗೆ ಶುಭ ಸಂದೇಶ ಐತೆ. ಕೇಳು ಚೆನ್ನಾಗಿ. 7th chapter ಕಂಟಿನ್ಯೂಯೇಷನ್ 8th chapter. ದೇರ್ ಈಸ್ ನೋ ಕಂಡೆಮ್ನೇಷನ್ ನೌ For those who belong to Christ Jesus. ಈಗ ನೀವು ಕ್ರಿಸ್ತನ ಒಳಗಡೆ ಇದ್ರೆ, ನೀವು ಕ್ರೈಸ್ತರಿಗೆ ಸಂಬಂಧಪಟ್ಟಿದ್ರೆ ಈಗ ಲಾಗೂ ನಿಮಗೂ ಸಂಬಂಧ ಇಲ್ಲ. ಆದದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಇದೇ ಗುಡ್ ನ್ಯೂಸ್ ನಿನಗೆ. ಹೊಸ ಒಡಂಬಡಿಕೆಯಲ್ಲಿ ಇದೇ ಗುಡ್ ನ್ಯೂಸ್. ಹೋಗು, ನಿನಗೆ ಅಪರಾಧ ನಿರ್ಣಯ, ನಿನ್ನನ್ನು ಕಂಡಮ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಯು ಆರ್ ಇನ್ ಕ್ರೈಸ್ಟ್. ಯು ಆರ್ ಇನ್ ಕ್ರೈಸ್ಟ್. ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಸ್ತೋತ್ರ. ಎಲ್ಲಿಂದ ಬಿಡಿಸ್ತು? ಎಲ್ಲಿಂದ ದೇವರು ಬಿಡಿಸಿದ್ರು? ಎಲ್ಲಿಂದ ಬಿಡಿಸಿದ್ರು? Jesus has set me free from the law. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇದುವರೆಗೂ ಕ್ರೈಸ್ತರು ಕೇಳೇ ಇರಲ್ಲ ಇದನ್ನೆಲ್ಲ. ದೇವರೇ ಎಲ್ಲರಿಗೂ ಹೋಗಿ ರೀಚ್ ಆಗ್ಲಪ್ಪ. ಲೆಟ್ ಇಟ್ ರೀಚ್ ಟು ದ ಪೀಪಲ್. ಸತ್ಯವೇದ ಹೇಳುತ್ತೆ, ಜೀಸಸ್ ಹ್ಯಾಸ್ ಸೆಟ್ ಮೀ ಫ್ರೀ ಫ್ರಮ್ ದ ಲಾ ಆಫ್ ಸಿನ್ ಅಂಡ್ ಡೆತ್. ಯೇಸು ಸ್ವಾಮಿ ಪಾಪದಿಂದ ಮರಣದಿಂದ ಮಾತ್ರ ನಿನ್ನನ್ನು ಬಿಡ್ಸಕ್ಕೆ ಬರಲಿಲ್ಲ, ಆಜ್ಞಾ ವಿಧಿಗಳಿಂದ, ನಿಯಮಗಳಿಂದ, 10 commandments ಇಂದನೂ ಬಿಡ್ಸಕ್ಕೆ ದೇವರು ಬಂದಿದ್ದು. ಸೊ ಯು ಆರ್ ಫ್ರೀ ಫ್ರಮ್ ಲಾ. ದಿಸ್ ಈಸ್ ಕಾಲ್ಡ್ ಗುಡ್ ನ್ಯೂಸ್. ಯು ಆರ್ ನಾಟ್ ಅಂಡರ್ ಲಾ, ಯು ಆರ್ ನಾಟ್ ಅಂಡರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ನೀನು ಕರ್ತವ್ಯಕ್ಕೆ ಒಳಗಡೆ ಇಲ್ಲ. ಯು ಆರ್ ನೌ ಫ್ರೀ. ಈಗ ನೀನು ಕೊಡೋದು ಫ್ರೀಯಾಗಿ ಕೊಡ್ಬೋದು, ನಿನಗೆ ಸಂತೋಷವಾಗಿ ಕೊಡ್ಬೋದು. ಈಗ ಕೊಡಲೇಬೇಕು ಅನ್ನೋದಿಲ್ಲ. ಕೊಟ್ಟರೆ ನಿನಗೆ ಆಶೀರ್ವಾದ. ಚರ್ಚಿಗೆ ಬರಲೇಬೇಕಿಲ್ಲ. ಹಳೆ ಕಾಲದಲ್ಲಿ ಸಬ್ಬತ್ ದಿನ ನೀನು 1 ವಾರ ಮಿಸ್ ಆದರೆ ನಿನ್ನನ್ನು ಕಲ್ಲೊಡೆದು ಸಾಯಿಸೋರು. ಯು ಕೆನಾಟ್ ಸ್ಕಿಪ್ ಸಬ್ಬತ್ ಡೇ. ಸಬ್ಬತ್ ದಿನಾನ ನೀನು ಮಿಸ್ ಮಾಡೋಂಗೆಲ್ಲ ಬರಲೇಬೇಕು. ಇವಾಗ ಸಂಡೇ ನೀನು ಬಂದರೆ ಬರ್ಬೋದು, ಬರಲಿಲ್ಲ ಅಂದ್ರೂ ಬಿಡ್ಬೋದು. ನೀನೇ ಬರಬೇಕು ಅಂದ್ರೂ ಗೌರ್ಮೆಂಟ್ ಬರೋಕ್ಕೆ ಬಿಡ್ತಾ ಇಲ್ಲ ಇವಾಗ. ಈಗೇನು ಮಾಡ್ತೀರಾ? ಸಾಬತ್ ಡೇನ ಈಗ ಸಾಬತ್ ಡೇ, ಸಂಡೇ ಸಾಬತ್ ಡೇ. ಇವಾಗ ಲಾಕ್ಡೌನ್ ಬಂತಲ್ಲ, ಇವಾಗ ಎಲ್ಲೋಯ್ತು?
ಯಾರೆಲ್ಲ ಸಾಬತ್ ಡೇ ಆಚರಣೆ ಮಾಡ್ತಾ ಇದ್ರು ಅವ್ರಿಗೆಲ್ಲ ಇವಾಗ ಲಾಕ್ಡೌನ್. ಈಗೇನು ಮಾಡ್ತೀರಾ? ಇವಾಗೆಲ್ಲಪ್ಪ ಹೋಯ್ತು ನಿನ್ನ ಸಾಬತ್ ಡೇ? ಸೊ ದೇವರು ನಿನ್ನನ್ನು ಪಾಪದಿಂದ ಮಾತ್ರ ಅಲ್ಲ, ಶಾಪದಿಂದ ಮಾತ್ರ ಅಲ್ಲ, ನಿಯಮಗಳಿಂದನೂ ಬಿಡ್ಸಕ್ಕೆ ಬಂದರು. ಅದಕ್ಕೆ ಯು ಆರ್ ನಾಟ್ ಅಂಡರ್ ಸಾಬತ್ ಡೇ, ಯು ಆರ್ ನಾಟ್ ಅಂಡರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನೌ ಯು ಆರ್ ಫ್ರೀ. ದಿಸ್ ಈಸ್ ಕಾಲ್ಡ್ ಗುಡ್ ನ್ಯೂಸ್. ನೀನು ಬಂದರೂ ಬರ್ಬೋದು, ಬಿಟ್ಟರೆ ಬಿಡೋರು. ಬಂದರೆ ನಿನಗೆ ಆಶೀರ್ವಾದ, ನೀನು ಕೊಟ್ಟರು ಕೊಡ್ಬೋದು, ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಕೊಟ್ಟರೆ ನಿನಗೆ ಆಶೀರ್ವಾದ. ನೀನು ಸತ್ಯನ ಕೇಳಿದ್ರು ಕೇಳ್ಬೋದು, ಕೇಳದೆ ಹೋಗ್ಬೋದು. ಕೇಳಿದ್ರೆ ನೀನು ಚೆನ್ನಾಗಿರ್ತೀಯ. ಎಲ್ಲ ನಿನಗೆ ಸಂಬಂಧಪಟ್ಟಿದ್ದು. ನೀನು ಬರಲಿಲ್ಲ ಅನ್ನೋದಕ್ಕೆ ದೇವ್ರ ಕೋಪ ಮಾಡ್ಕೊಳ್ಳಲ್ಲ, ನೀನು ಕೊಡಲ್ಲ ಅಂದಿದ್ದಕ್ಕೆ ದೇವ್ರು ನಿನಗೆ ಶಾಪನೂ ತಗೊಂಬರೋದಿಲ್ಲ. ನೀನು ಇಲ್ಲಿ ಕೊಡಲಿಲ್ಲ ಅಂದರೆ ಎಲ್ಲನೂ ಹಾಸ್ಪಿಟ್ಲ್ ಖರ್ಚು ಮಾಡ್ತೀಯ. ಇವತ್ತು ನಾವು ಹೆಂಗೆ ಜನರಿಗೆ ಕೊಡಿಸ್ತೀವಿ ಗೊತ್ತಾ? ನೀನು ಇಲ್ಲಿ ಕೊಡ್ತೀಯ, ಇಲ್ಲ ಹಾಸ್ಪಿಟ್ಲಲ್ಲಿ ಬಿಲ್ ಕಟ್ತೀಯ. ಅಲ್ಲಿ ಬಿಲ್ ಕಟ್ಟಿದ್ರೆ 10,000, ಚರ್ಚಿಗೆ ಕೊಟ್ಟರೆ 2,000 8,000 ಡಿಸ್ಕೌಂಟ್. ಯಾವ್ದು ಬೇಕು? ಚರ್ಚಿಗೆ 2,000 ಕೊಟ್ಟರೆ ತಪ್ಪಿಸ್ಕೊಂಡೆ, ಇಲ್ಲ 8,000 ಸೇರಿಸಿ 10,000 ಬಿಲ್ ಕೊಡಬೇಕು. ಯಾವ್ದು ಬೇಕು ನೀನೇ ಸೆಲೆಕ್ಟ್ ಮಾಡ್ಕೊ. ಅಯ್ಯೋಯ್ಯಪ್ಪ ಯಾಕೆ ಬೇಕು 8,000 ಕೊಡೋದು, 2,000ದಲ್ಲಿ ಮುಗಿಸೋಣ ಅಂತ ಜನ ಭಯ ಪಟ್ಕೊಂಡು ತೊಗೊಂಬರ್ತಾರೆ. ಈ ಥರ ನೀನು ತೊಗೊಂಬರ್ಬೇಡ. ಯು ಶುಡ್ ಕಮ್, ಯು ಶುಡ್ ಗಿವ್ ಔಟ್ ಆಫ್ ಲವ್. ದೇರ್ ಈಸ್ ನೋ ಲಾ, ಈಗ ಲವ್. ಗಾಡ್ ಹ್ಯಾಸ್ ಟೇಕನ್ ಅವೇ ಲಾ ಆ್ಯಂಡ್ ಪುಟ್ ಈಸ್ ಲವ್. Thank you, Holy Spirit. We are not under law, we are under love. ಮತ್ತೆ ಹೇಳ, we are not under law, we are under love. ನೋಡಿ, ದೇವ್ರು ಮಾಡಿದ್ದನ್ನು ನೀವು ಇದನ್ನೆಲ್ಲ ತಿಳ್ಕೊಂಡ್ರೆ ಯು ವಿಲ್ ವರ್ಷಿಪ್ ಗಾಡ್ ಲೈಕ್ ಎನಿಥಿಂಗ್, ಯು ವಿಲ್ ಫಾಲ್ ಇನ್ ಟು ಲವ್. 2, ಯಾಕೆಂದರೆ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಧರ್ಮಶಾಸ್ತ್ರವು ನಮ್ಮ ಶರೀರ ದೀನ ಸ್ವಭಾವ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪದೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು. ವಾಟ್ ದ ಲಾ ಕುಡ್ ನಾಟ್ ಡೂ, what the law could not do because human nature was weak, God did. ಸಂತೋಷ ಆಗ್ತಾ ಇಲ್ವಾ? ನೀನು ಮಾಡಬೇಕಾಗಿದ್ದನ್ನು ದೇವ್ರು ಮಾಡಿದ್ರಪ್ಪ. ಸಂತೋಷ ಆಗ್ತಾ ಇಲ್ವಾ? ಇದೇ ಗ್ರೇಸ್ ಅನ್ನೋದು. ನೀನೇನು ಮಾಡಬೇಕು ಅದನ್ನು ದೇವ್ರು ಮಾಡಿದ್ರು. ದಿಸ್ ಈಸ್ ಕಾಲ್ಡ್ ಗ್ರೇಸ್. ಧರ್ಮಶಾಸ್ತ್ರವು ನಮ್ಮ ಶರೀರ ದೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಅದನ್ನು ದೇವರೇ ಮಾಡಿದನು. ದೇವರೇ ಮಾಡಿಬಿಟ್ರು. ನಿನಗೆ ಬದಲಾಗಿ ದೇವರೇ ಎಲ್ಲಾನು ನೆರವೇರಿಸ್ಬಿಟ್ರು. ಈಗ ನಿಮ್ಮ ಕೆಲಸ ಏನು ಗೊತ್ತಾ? ನನಗಾಗಿ ಮಾಡ್ದಲ್ಲಪ್ಪ, ಸ್ತೋತ್ರಪ್ಪ. ನೌ ಯು ಕ್ಯಾನ್ ಟೇಕ್ ಆಲ್ ದ ಬ್ಲೆಸ್ಸಿಂಗ್ಸ್ ಥ್ರೂ ಕ್ರೈಸ್ಟ್. ಈಗ ಕ್ರಿಸ್ತ ಯೇಸುವಿನ ಮೂಲಕ 28ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 1-14 ನಿನಗೆ ಸ್ವಂತ ಆಗುತ್ತೆ. ಇಫ್ ಯು ಒಬೇ, ಎಸ್ ಐ ಒಬೇ ಥ್ರೂ ಕ್ರೈಸ್ಟ್. ಹೋಗು ಇವಾಗ ತಗೋ. ಆದರೆ ಹಳೆ ಒಡಂಬಡಿಕೆಯಲ್ಲಿ ನೋ ವೇ, ತಗೊಳಕ್ಕೆ ಚಾನ್ಸೇ ಇಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಥ್ರೂ ಕ್ರೈಸ್ಟ್ ಐ ಆಮ್ ಬ್ಲೆಸ್ಡ್, ಥ್ರೂ ಕ್ರೈಸ್ಟ್ ಐ ಆಮ್ ಹೀಲ್ಡ್, ಥ್ರೂ ಕ್ರೈಸ್ಟ್ ಐ ವಿಲ್ ನಾಟ್ ಟೇಕ್, ಐ ವಿಲ್ ಲೆಂಡ್. ಇನ್ ಕ್ರೈಸ್ಟ್ ಆಟಿಟ್ಯೂಡೇ ಬೇರೆ. The law of Moses was unable to save us. NLT translation ಹೇಳುತ್ತೆ, the law of Moses was unable to save us because of the weakness of our sinful nature. So God did what the law could not do. He sent his own son in a body like the bodies we sinners have, and in that body God declared and to sin's control over us by giving his son as a sacrifice for our sins. So no sin conscious, now I am in son conscious. ಈಗ ನೋಡಿ, ಈ ಲಾನ, ಈ ಧರ್ಮಶಾಸ್ತ್ರ ನಿಯಮನ ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ಯಾವ ರೀತಿ ಹೋಲಿಸುತ್ತೆ ಗೊತ್ತಾ? ಒಂದು ಗಂಡ ಹೆಂಡತಿ ಅಲ್ಲಿಗೆ ಹೋಲಿಸುತ್ತೆ. ಓದಿ, ಎಲ್ಲಿಂದ ಗೊತ್ತಾ?
ಅದೇ ರೋಮಪುರದವರು ಬರೆದ ಪುಸ್ತಕ 7ನೇ ಅಧ್ಯಾಯ 1ರಿಂದ ಓದ್ಕೊಂಬನ್ನಿ. ಇವಾಗ ಗೊತ್ತಾದ ಮೇಲೆ ಹೆಡ್ಡಿಂಗ್ ಒಂದ್ಸತಿ ಓದ್ಬಿಡಿ. ಮೇಲೆ ಹೆಡ್ಡಿಂಗ್ Freed from the law. ಫ್ರೀಡ್ ಫ್ರಮ್ ದ ಲಾರ್ಡ್. ವಿ ಆರ್ ಫ್ರೀ ಫ್ರಮ್ ದ ಲಾ. ಎಲ್ಲರೂ ಹೇಳಿ. No longer bound to the law. No longer bound to the law. I am not bound to the law. I am bound to the grace. I am not under law. I am under grace. ಇನ್ನೊಂದ್ಸತಿ ಹೇಳ್ತೀನಿ. ಐ ಆಮ್ ನಾಟ್ ಅಂಡರ್ ಲಾ, ಐ ಆಮ್ ಅಂಡರ್ ಗ್ರೇಸ್. ನೀವು ಇದನ್ನು ಕೇಳ್ತಾ ಇದ್ರೇ ಯು ವಿಲ್ ಬಿ ಬ್ಲೆಸ್ಡ್ ಲೈಕ್ ಎನಿಥಿಂಗ್. ರೈಟ್, ಓಕೆ, ಓದಿ ಈಗ ಒಂದರಿಂದ. ಸಹೋದರರೇ, ಕೇಳಿ. ಸಹೋದರರೇ, ಸಹೋದರಿಯರೇ, ಪ್ರೀತಿಯ ಅಕ್ಕ ತಂಗಿ, ಅಣ್ಣ ತಮ್ಮ. ಅವಾಗೆಲ್ಲ ಎಲೆಕ್ಷನ್ ನಡೆದಾಗ ಪ್ರೀತಿಯ ಬಂಧು ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನು. ಆ ಥರ ಈಗ ಪೌಲನ್ ಹೇಳ್ತಾನೆ, ನನ್ನ ಪ್ರೀತಿಯ ಬಂಧು ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ದಯವಿಟ್ಟು ಸ್ವಲ್ಪ ಕಿವಿ ಕೊಟ್ಟು ಚೆನ್ನಾಗಿ ಕೇಳ್ಕೊಳ್ಳಿ. ಓದಿ. ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಏನೆಂದರೆ ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆ ಎಂಬುದು ನಿಮಗೆ ಗೊತ್ತಿಲ್ವೇ? ಅದಕ್ಕೆ ದೃಷ್ಟಾಂತ ನೋಡಿ. ಎಕ್ಸಾಂಪಲ್, ಗಂಡನು ಜೀವದಿಂದಿರುವ ತನಕ. ಎ ಮ್ಯಾರಿಡ್ ವುಮೆನ್, ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್, ಎ ಮ್ಯಾರಿಡ್ ವುಮೆನ್ ಈಸ್ ಬೌಂಡ್ ಬೈ ದ ಲಾ ಟು ಹರ್ ಹಸ್ಬೆಂಡ್ ಆಸ್ ಲಾಂಗ್ ಆಸ್ ಹಿ ಲಿವ್ಸ್. ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ದೆನ್ ಬಟ್ ಈಗ ಧರ್ಮಶಾಸ್ತ್ರಕ್ಕೆ ಮದುವೆ ಆಗೋಯ್ತು. ಈಗ ತಪ್ಪಿಸ್ಕೊಳಕ್ಕಾಗಲ್ಲ. ನಾವು ಮದುವೆ ಆಗಿದ್ಮೇಲೆ ತಪ್ಪಿಸ್ಕೊಬೇಕಂದ್ರೆ ಒಬ್ಬರು ತಲೆ ಹಾಕ್ಬೇಕು ಕೆಳಗಡೆ. A married woman, for example, is bound by the law to her husband as long as he lives. But if he dies, then she is free from the law that bound her to him. ಇವಾಗ ಇನ್ನೂ ಆಕ್ಟಿವೇಶನ್ ಅಲ್ಲಿ ಐತಲ್ಲ, ಸತ್ತೋಯ್ತಲ್ಲ, ಹಳೆ ಒಡಂಬಡಿಕೆಲ್ಲ ಸತ್ತೋಯ್ತಾ ಇಲ್ವೇ? ಇನ್ನೂ ಆಕ್ಟಿವೇಶನ್ ಅಲ್ಲೇ ಇದೆಯಲ್ಲ. ಮತ್ತೆ ಏನು ಮಾಡೋದು? ಅಲ್ಲೇ ಓದಿ ಕೆಳಗಡೆ. ನೆಕ್ಸ್ಟ್, ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಿಣಿ ಎನಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ, ಬಟ್ ಇಫ್ ಹರ್ ಹಸ್ಬೆಂಡ್ ಡೈಸ್, ಶಿ ಇಸ್ ಲೀಗಲಿ ಎ ಫ್ರೀ ವುಮೆನ್. ಲೀಗಲ್ ಆಗಿ ಬರ್ಬೇಕು. ಇವಾಗ ಏನು ಮಾಡೋದು ಲೀಗಲ್ ಆಗಿ? ಇವಾಗ ಈ ಲಾನ್ ಹೆಂಗೆ ಸಾಯಿಸೋದು? ಸಾಯಿಸೋಕ್ಕಾಗುತ್ತಾ? ಲಾನ್ ಸಾಯಿಸೋಕ್ಕಾಗುತ್ತಾ? ಆಗಲ್ಲ. ಇವಾಗ ಏನು ಮಾಡೋದು? 4ನೇ ವಾಕ್ಯ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ. ನೀನೇ ಸತ್ತೋಗ ಅಷ್ಟೇ. ಧರ್ಮಶಾಸ್ತ್ರ ಸಾಯಿಸೋಕ್ಕಾಗಲ್ಲ. ಅದಕ್ಕೆ ಬದಲಾಗಿ ಏನು ಮಾಡೋ? ನೀನೇ ಸತ್ತೋಗು. ಈಗ ನಾವೆಲ್ಲ ಸತ್ತು ಜೀವಂತವಾಗಿದ್ದವರು. ಈಗ ನನಗೂ ಹಳೆಯ ಹಸ್ಬೆಂಡ್ಗೂ ಕನೆಕ್ಷನ್ನೇ ಇಲ್ಲ. What a example. Therefore, my brothers, you also were put to death in relation to the law through the crucified body of the Messiah, so that you may belong to another. You may belong to another person. Now, I don't belong to law, I am belong to grace. Now, my husband is grace. I am newly married couple. ಕಾರ್ ಹಿಂದ್ಗಡೆ ಹಾಕಿರ್ತಾರೆ ಗೊತ್ತಾ? ಜಸ್ಟ್ ಮ್ಯಾರಿಡ್. ಸೊ ಗ್ರೇಸ್ನ ಯಾರೆಲ್ಲ ಬೋಧನೆ ಮಾಡ್ತಾರೋ ಅವರೆಲ್ಲ ಮ್ಯಾರಿಡ್ ಟು ಗ್ರೇಸ್. ಲಾನಾ ಅವನು ಯಾರೋ ನನಗೆ ಗೊತ್ತಿಲ್ಲಪ್ಪ, ಅದು ಹೋಯ್ತು, ನನಗೆ ಅದಕ್ಕೂ ಸಂಬಂಧನೇ ಇಲ್ಲ, ಅದು ಡಿವೋರ್ಸ್ ಆಗೋಯ್ತು. ಇನ್ನೂ ಕನೆಕ್ಷನ್ ಇಟ್ಕೊಂಡಿದ್ರೆ ತಪ್ಪು. ಯು ಆರ್ ಲೀಗಲಿ ರಾಂಗ್. ಸೊ ನನಗೆ ಲಾಗೆ ಸಂಬಂಧ ಇಲ್ಲ. ಐ ಆಮ್ ನ್ಯೂಲಿ ಮ್ಯಾರಿಡ್ ಕಪಲ್ ಫಾರ್ ಗ್ರೇಸ್. ವಾವ್, ಇದಕ್ಕಿಂತ ಇನ್ನೇನಪ್ಪ ಎಕ್ಸಾಂಪಲ್ ಕೊಡಬೇಕು? ಅದಕ್ಕೆ ದೇಶ ಸ್ವಾಮಿ ಹೇಳ್ತಾರೆ, ಯು ಆರ್ ಎ ನ್ಯೂ ಕ್ರಿಯೇಷನ್. ಯು ಆರ್ ನಾಟ್ ಎ ಓಲ್ಡ್ ಪರ್ಸನ್, ಯು ಆರ್ ನ್ಯೂ ಕ್ರಿಯೇಷನ್.
ನ್ಯೂ ಪರ್ಸನ್, ನ್ಯೂಲಿ ಮ್ಯಾರಿಡ್, ವಿ ಹ್ಯಾವ್ ಬಿಕಮ್ ಡೆಡ್ ಟು ದ ಲಾ. ನೌ ನೋ ಲಾಸ್. Therefore, my brethren, you also have become dead to the law through the body of Christ, that you may be married to another, to him. Now we are married. ಈಗ ಆತನು ಮೊದಲಿಂಗನು, ನಾನು ಮೊದಲಿಗೀತಿ. ಆತನು ಮದುಮಗನು, ನಾನು ಮದುಮಗಳು. அவர் மணவாளன், நான் மணவாட்டி. நான் ஒரு ஆட்டின்னு போடலாம். அவ்வளோதான். நம்ம வேலை நம்ம ஆட்டின்னு வரல, ஆட்டின்னு போடலாம். ஏன்னா நான் மணவாட்டி. பழைய காலத்தில் மாவாட்டி, நீயே ஆட்டி ஆட்டி உக்காரணும். இப்போ நீ சும்மா ஆட்டினே போகலாம், ஆட்டினே வரலாம். நான் ಇದಕ್ಕಿಂತ ಏನು ಎಕ್ಸಾಂಪಲ್ ಕೊಡೋದು? ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಕನ್ನಡದಲ್ಲಿ ಓದಿ ಮುಗಿಸ್ಬಿಡೋಣಮ್ಮ. ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ನಾವು ಶರೀರದೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳು ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ, ದುರಾಶೆಗಳೆಲ್ಲ ಈ ಧರ್ಮಶಾಸ್ತ್ರದಿಂದಲೇ ಬರ್ತಾ ಇತ್ತು, ನಮ್ಮ ಅಂಗಗಳಲ್ಲಿ ಎತ್ತೈಸುತ್ತಾ ಮರಣಕ್ಕೆ ಫಲವನ್ನು ಹುಟ್ಟಿಸುತ್ತಿದ್ದವು. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ, ಧರ್ಮಶಾಸ್ತ್ರಕ್ಕೆ ಸತ್ತೋಗ್ಬಿಟ್ವಿ. ನೀನು ತಿರ್ಗಾ ಹಳೇದಕ್ಕೆ ಎತ್ಕೊಂಡು ಹೋಗ್ಬೇಡ ನನ್ನ. ಬಟ್ ನಾವು ವಿ ಹ್ಯಾವ್ ಬೀನ್ ಡೆಲಿವರ್ಡ್ ಫ್ರಮ್ ದ ಲಾ. ವಿ ಹ್ಯಾವ್ ಡೆಲಿವರ್ಡ್ ಫ್ರಮ್ ದ ಲಾ. ಎಲ್ಲರೂ ಹೇಳಿ, ವಿ ಹ್ಯಾವ್ ಡೆಲಿವರ್ಡ್ ಫ್ರಮ್ ದ ಲಾ. ಈಗ ಹಳೆ ಒಡಂಬಡಿಕೆ ಆಶೀರ್ವಾದಕ್ಕೆ, ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರಕ್ಕೆ ನಿನಗೆ ಸಂಬಂಧ ಇಲ್ಲ. ನೀನು ಇನ್ನೂ 10 ಕಮ್ಯಾಂಡ್ಮೆಂಟ್ಸ್ ನೇತಾಡ್ಕೊಂಡು ಇಟ್ಕೊಂಡಿದ್ಯಾ ಅಂದರೆ ಅದು ನಿನ್ನ ತಪ್ಪು, ನಿನಗಿನ್ನೂ ಗೊತ್ತಿಲ್ಲ. ಅದನ್ನು ಬಿಟ್ಬಿಡು. ನೌ ಯು ಆರ್ ಅಂಡರ್ ಗ್ರೇಸ್. ಸರ್, ಗ್ರೇಸ್ ಅಂದರೆ ಏನು ಅಂತ ನಾನು ಹೇಳ್ತೀನಿ ನಿಮಗೆ. 6ವರೆಗೂ ಓದ್ಬಿಡಿಮ್ಮ. ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಾಂಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನು ಸೇವಿಸುವವರಾಗಿದ್ದೇವೆ. ಬಟ್ ನೌ ವಿ ಹ್ಯಾವ್ ಬೀನ್ ರಿಲೀಸ್ಡ್ ಫ್ರಮ್ ದ ಲಾ, ಫಾರ್ ವಿ ಡೈಡ್ ಟು ಇಟ್ and are no longer captive to its power. Now we can serve God not in the old way of obeying the letter of the law, but in the new way of living in the spirit, led by spirit. Now I am led by spirit. ನಾನು ಯಾವಾಗ ಪ್ರೇಯರ್ ಮಾಡ್ತೀನಿ? ಟೈಮ್ ಇದೆಯಾ? ನೋ ಟೈಮ್ ಅಟ್ ಆಲ್. ಐ ಆಮ್ ಲೆಡ್ ಬೈ ಸ್ಪಿರಿಟ್. ನೀವು ಎಷ್ಟು ಗಂಟೆಗೆ ಪ್ರೇಯರ್ ಮಾಡ್ತೀರಾ? ಯಾವಾಗ ದೇವ್ರು ನಾನು ನಡೆಸ್ತಾರೋ ಅವಾಗೆಲ್ಲ ಪ್ರೇಯರ್ ಮಾಡ್ತೀನಿ. ಎಷ್ಟು ಗಂಟೆಗೆ ಬೈಬಲ್ ಓದ್ತೀರಾ? ಯಾವಾಗೆಲ್ಲ ದೇವ್ರು ನಡೆಸ್ತಾರೋ. ಸಡನ್ನಾಗಿ 12 ಗಂಟೆಗೆ ಎದ್ದೇಳ್ಬೋದು, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೋದು. ಈಗ ನೋ ಟೈಮ್ ಅಟ್ ಆಲ್. ಪವಿತ್ರಾತ್ಮ ನಾವು ನನಗೆ ಹೇಗೆಲ್ಲ ನಡೆಸ್ತಾರೋ, ಐ ಆಮ್ ಮೂವಿಂಗ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್ ಆಫ್ ಗಾಡ್. ಇಷ್ಟು ಗಂಟೆಗೆ ನೀನು ಮಾಡಲಿಲ್ಲ ಅಂದರೆ ದೇವ್ರು ನಿನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ. 5 ಗಂಟೆಗೆ ಎದ್ದೊಳ್ಳಿಲ್ಲ ಅಂದರೆ ದೇವ್ರ ಜಾಗ ಖಾಲಿ ಮಾಡಿಬಿಡ್ತಾರೆ. 5 ಗಂಟೆಗೆ ದೇವರು ಇಳಿದು ಬರ್ತಾರೆ. ಇದನ್ನೆಲ್ಲ ಬಿಟ್ಬಿಡ್ಬೇಕು. ರಾತ್ರಿ 12 ಗಂಟೆಯಿಂದ 5 ಗಂಟೆವರೆಗೂ ದೇವ್ರು ಇರೋದು. 5 ಗಂಟೆಗೆ ಸರಿಯಾಗಿ ದೇವರು ಜಾಗನ ಬಿಟ್ಟು ಹೊರಟೋಗ್ತಾರೆ. 5ರಿಂದ ತಿರ್ಗಾ ರಾತ್ರಿವರೆಗೂ ನೀನು ಒಬ್ಬನೇ ಇರಬೇಕು. ಎಲ್ಲಾದ್ರೂ ಐತಾ? ಧರ್ಮಶಾಸ್ತ್ರದಲ್ಲಿ 600 ಆಜ್ಞೆಗಳು ಅಂದರೆ ಇವತ್ತು ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳು 2000 ಆಜ್ಞೆಗಳು ಮಾಡಿಬಿಟ್ರು. ಹೆಂಗೆಂದರೆ ಫುಲ್ ನೈಟ್ ನೀನು ಪ್ರೇಯರ್ ಬರಲಿಲ್ಲ ಅಂದರೆ ಫುಲ್ ಬ್ಲೆಸ್ಸಿಂಗ್ ಬರೋದಿಲ್ಲ. ಇವ್ರದ್ದೊಂದ್ಲ ಅಮಾವಾಸ್ಯೆ ಪ್ರೇಯರ್ ನೀನು ಬರಲಿಲ್ಲ ಅಂದರೆ ನೀನು ಫುಲ್ ಬ್ಲೆಸ್ಸಿಂಗ್ ಬರೋದಿಲ್ಲ. ಇವ್ರದ್ದೊಂದು ಲಾ ಎಕ್ಸ್ಟ್ರಾ ಇದಲ್ಲ. ಅದೆಲ್ಲ ಏನಿಲ್ಲ. ಯು ಆರ್ ಫ್ರೀ ಫ್ರಮ್ ದ ಲಾ. ಯು ಶುಡ್ ಪ್ರೇ ಔಟ್ ಆಫ್ ಲವ್. ಯು ಶುಡ್ ಗಿವ್ ಔಟ್ ಆಫ್ ಲವ್. ಯು ಶುಡ್ ಸಿಂಗ್ ಔಟ್ ಆಫ್ ಲವ್. ಯು ಶುಡ್ ಡೂ ಮಿನಿಸ್ಟ್ರಿ ಔಟ್ ಆಫ್ ಲವ್. ಪ್ರೀತಿಯಪ್ಪ, ಪ್ರೀತಿಯಿಂದ. ಎಲ್ಲರೂ ಹೇಳಿ, ಪ್ರೀತಿಯಿಂದ. ಪ್ರೀತಿಯಾಗಿ ನೀನು ಮಾಡಿದ್ರೆ ಮಾಡ್ಬೋದು, ಇಲ್ಲ ಮಲ್ಕೊಳ್ತೀಯ ಮಲ್ಕೋ. ನೀನು ಬರ್ಬೋದು, ಬರ್ತೀಯ ಬಾ, ಇಲ್ಲ ಬಿಡು. ಆಡ್ತೀಯ ಆಡು, ಇಲ್ಲ ಬಿಡು. ಕೊಡ್ತೀಯ ಕೊಡು, ಇಲ್ಲ ಬಿಡು. ನೀನು ಏನು ಮಾಡ್ತೀಯೋ ಅದು ನಿನಗೆ ಸಂಬಂಧಪಟ್ಟಿದ್ದು. ಆದರೆ ಏನು ಮಾಡ್ತೀಯೋ ಪ್ರೀತಿಯಿಂದ ಮಾಡು. ಏನು ಮಾಡಿದ್ರೆ ಹೆಂಗೆ ಮಾಡು?
ಡೂ ಔಟ್ ಆಫ್ ಲವ್. ಈಗ 4 ಗಂಟೆಗೆ ಎದ್ದೊಳ್ತೀವಿ, ಇಟ್ಸ್ ಔಟ್ ಆಫ್ ಲವ್. ಪ್ರಾರ್ಥನೆ ಮಾಡಿದ್ರ ಫಾಸ್ಟ್ ಭಯ ಹಾಕ್ಸ್ಬಿಟ್ರು. ಇವಾಗ ಸೋತ್ರ 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 ಇದೆಲ್ಲ ಬಿಟ್ಬಿಡು, ಬೇಡ. ನೀನು ಚೆನ್ನಾಗಿ ಮಲ್ಕೊಂಡು ಎದ್ದುಂಟು ನಿನಗೆ ಟೈಮ್ ಸಿಕ್ಕಿದಾಗ ಯು ಪ್ರೇ ಔಟ್ ಆಫ್ ಲವ್. ಇದು ಹೆಂಗಿದೆ? ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಒಂದು ಎಲ್ಲ ಧರ್ಮಶಾಸ್ತ್ರನ ನೀನೇ ನೆರವೇರಿಸಿ ಆಶೀರ್ವಾದ ತಗೋ, ಇಲ್ವಾ ನೆರವೇರಿಸಿದವ್ರನ್ನ ನಂಬಿ ತಗೋ. ಯಾವ್ದು ಈಸಿ? ನಂಬಿ ತಗೋ. ಇಲ್ಲ ಹಳೆ ಒಡಂಬಡಿಕೆಯಲ್ಲಿ ಕಂಬಿ ತಗೋ, ನೀನೇ ಎತ್ಕೊಂಡು ಚುಚ್ಕೊಬೇಕು. ಸೊ ವಿ ಆರ್ ಫ್ರೀ ಫ್ರಮ್ ದ ಲಾ. ಸರಿ, ಇಲ್ಲಿಗೆ ನಾನು ಮುಗಿಸ್ತೀನಿ. ಓಕೆ, ಸರಿ. ರೋಮನ್ 7:6 ರೋಮನ್ 7:6 ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ರೋಮನ್ 7:6 ನೌ ಹೌಎವರ್ ವಿ ಆರ್ ಫ್ರೀ ಫ್ರಮ್ ದ ಲಾ. ಹೇಗೆ, ಹೆಂಗೆ, ಯಾವಾಗ ಅನ್ನೋದನ್ನು ಬರವಾರ ನೋಡೋಣ. ಗಾಡ್ ಬ್ಲೆಸ್ ಯು.